ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಕನಕಪುರದಲ್ಲೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ. ಸಿದ್ದರಾಮಯ್ಯನವರು ಪಕ್ಷ ಬಿಟ್ಟು ಪಕ್ಷಕ್ಕೆ ಬಂದ್ಮೇಲೆ ಕಾಂಗ್ರೆಸ್ ಪಕ್ಷ ಬಲಪಡಿಸೋರು ಡಿ ಕೆ ಶಿವಕುಮಾರ್. ಡಿ ಕೆ ಸುರೇಶ್ ಅವರ ಸೋಲಿಗೆ ಎಲ್ಲ ಒಂದ್ ಕಡೆ ಜನ ಚೇಂಜ್ ಕೇಳಿದ್ದಾರೆ. ಸೋಲೋದು ಅಂತಂದ್ರೆ ಡಾಕ್ಟರ್ ಹೊಸಬ ನಿಂತ್ಕೊಂಡ್ರಲ್ಲ, ಇದೊಂದ್ ಸಾರಿ ನೋಡುವ ಅಂತ ಹಾಕವ್ರೆ. ಮೊದ್ಲಿಗೆ ಇವರೇ ಬರೋದು, ಮೊದ್ಲಿಗೆ ಇನ್ನೊಂದ್ ಸಾರಿ ಕಾಂಗ್ರೆಸ್ಗೆ 135 ಸೀಟ್ ಬರ್ಬೇಕಾದ್ರೆ ಕಾರಣ ಅವರೇನೆ, ಇದಂತೂ 100% ಸತ್ಯ. ಇನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಏನು ಇವರು ಯಾವ್ದು ಅಭಿವೃದ್ಧಿಗೆ ಸ್ಯಾಂಕ್ಷನ್ ಮಾಡಿದ್ರೆ MLA ಗಳೇ ಕಿತ್ತಾಡ್ತಾವ್ರೆ, ನಮ್ಮ ಕ್ಷೇತ್ರದ ದುಡ್ಡು ಇಲ್ಲ ಅಂತ. 543 ಎಂಪಿಗಳ ಪೈಕಿ ಉತ್ತಮವಾಗಿ ಕೆಲಸ ನಿರ್ವಹಣೆ ಮಾಡಿದವರ ಡಿ ಕೆ ಸುರೇಶ್ ಅವರು. ಗ್ಯಾರಂಟಿ ಯೋಜನೆಗಳು ಬೇಡವಾಗಿದ್ರೆ ಕೆಲ್ಸಕ್ಕೆ ಹೋದ್ರೆ ಸಂಬಳ ಬರ್ತದೆ, ನಾನು ಕೆಲ್ಸಕ್ಕೆ ಹೋಗ್ದೇನೆ ಸಂಬಳ ಬಂದ್ರೆ ಅಲ್ಲಿಗೇನು ವ್ಯಾಲ್ಯೂ ಐತೆ? ಎಸ್ ವೀಕ್ಷಕರೇ, ನಾನೀಗ ಕರ್ನಾಟಕದ ರೇಷ್ಮೆ ಕಣಿವೆ, ಕರ್ನಾಟಕದ ಏನು ರಾಜಧಾನಿಯ ಗ್ರಾನೈಟ್ ಸಿಟಿ ಅಂತಂದರೆ ಕನಕಪುರದಲ್ಲಿದ್ದೇನೆ. ಇಲ್ಲಿನ ಜನತೆ ಏನು ಹೇಳುತ್ತೆ, ಏನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕಾ ಅಥವಾ ಏನಿದೆ ಅವರ ಮನದಾಳದ ಮನದಿಂಗಿತ, ಅವರನ್ನೇ ಕೇಳೋಣ. ಸರ್ ನಮಸ್ತೆ. ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಸರ್. ಅವರು ಇಲ್ಲಿ ತುಂಬ ಕೆಲಸ ಕಾರ್ಯಗಳು ಮಾಡಿದ್ದಾರೆ, ಕಾಮಗಾರಿಗಳು ನಡೀತಿದೆ. ಮದ್ದುಗಳು ರಸ್ತೆಗಳು ಯಾವೂ ಚೆನ್ನಾಗಿರಲಿಲ್ಲ ಇಲ್ಲಿ, ಎಲ್ಲ ತುಂಬ ಸಿಮೆಂಟ್ ರೋಡು, ಕಾಂಕ್ರೀಟ್ ರೋಡ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್ ಇಲ್ಲಿ ಕನಕಪುರದಲ್ಲಿ. ಮತ್ತು ಇನ್ನೊಂದೇನೆಂದರೆ ಈಗ ಗೃಹಲಕ್ಷ್ಮಿ ಯೋಜನೆ ಅಂತ ಮಾಡಿ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಅಂತ ಮಾಡಿ ಅವ್ರಿಗೆಲ್ಲನೂ 2,000 ಅಂತ ಅಮೌಂಟ್ಗಳು ಕೊಡ್ತಾ ಇದ್ದಾರೆ. ಈಗ ಮಕ್ಕಳು ಮರಿ ಇಲ್ದಿರೋರು, ವಯಸ್ಸಾದವರು, ಹಿರೀಕರುಗಳು ಅವ್ರಿಗೆಲ್ಲನೂ ಅದರಿಂದ ಉಪಯೋಗಗಳಾಗಿದೆ. ಮತ್ತು ಅಕ್ಕಿ ಕಾಸು ಅಂತ ಕೊಡ್ತಾ ಇದ್ದಾರೆ. ಎಲ್ಲ ಕಾಮಗಾರಿಗಳು ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಲ್ಲಿ ಇವಾಗ ಬೇರೆ ಪಕ್ಷ ಬಂದರು ಇಲ್ಲಿ ನಮ್ಮ ಕನಕಪುರ ತಾಲೂಕಲ್ಲಿ ಕೆಲಸ ಆಯ್ತು ಅಂತ ನಮ್ಗೆ ಡೌಟು ಸರ್. ಹಾಂ, ಸೊ ಈಗ ಆಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೀರಾ. ಬಟ್ ಮೊದಲು ಅಂದರೆ ಈಗ ಈ ಮುಂಚೆ ಸರ್ಕಾರ ರಚನೆ ಆದಾಗ ಇಬ್ಬರಿಗೂ 2.5 ವರ್ಷ ಅಂತ ಒಂದು ಮಾತುಕತೆ ಆಗಿತ್ತು ಅನ್ನುವಂಥದ್ದು ಮೂಲ. ಬಟ್ ಈಗ ಒಂದು ವರ್ಷ ಕಳೆದಿದೆ, ಇನ್ನು 1.5 ವರ್ಷ ಇದೆ. ಸೊ ಅದಕ್ಕೆ ಆ ಅವಧಿಕ್ಕಿಂತ ಮುಂಚೆ ಆಗಬೇಕು ಅಂತ ಅನ್ಸುತ್ತಾ ಅಥವಾ ಆ ಅವಧಿ ಆದಮೇಲೆ ಆದರೂ ಓಕೆ ಅಂತನಾ ಸರ್? ಇವಾಗಾದರೂ ಪರವಾಗಿಲ್ಲ, ಅವಧಿ ಆದಮೇಲೆ ಆದರೂ ಪರವಾಗಿಲ್ಲ ಸರ್, ಆದರೂ ಒಳ್ಳೆಯದು ಆಗಬೇಕು ಸರ್. ಹೌದು, ಯಾಕೆಂದರೆ ನಮಗೆ ಕನಕಪುರ ತಾಲೂಕಲ್ಲಿ ಅವತ್ತು ಇವ್ರು ಬರೋಕ್ಕೆ ಮುಂತಿದ್ದ ಇಷ್ಟೊಂದು ಇಂಪ್ರೂವ್ಮೆಂಟ್ ಏನೂ ಕಂಡಿರಲಿಲ್ಲ ಸರ್. ರೋಡ್ ಅಗಲೀಕರಣ ಎಲ್ಲ ಮಾಡಿದರು, ಮತ್ತು ರೋಡ್ಗಳು, ಕಾಂಕ್ರೀಟ್ ರೋಡ್ಗಳು, ರಸ್ತೆ ಕಾಮಗಾರಿಗಳು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವ್ರು ಬಿಟ್ಟು ಇನ್ನು ಬೇರೆ ಇನ್ನು ಯಾರು ಬಂದರು ಇಲ್ಲಿ ಮಾಡಿದ್ರೆ ಡೌಟು ಸರ್. ಹೊರಗಡೆ ಏನೋ ಗೊತ್ತಿಲ್ಲ ಸರ್, ಒಟ್ಟು ನಮ್ಮ ತಾಲೂಕು ಇಂಪ್ರೂವ್ಮೆಂಟು ಅವರೇ ಮಾಡಿರೋದು, ಇನ್ಯಾರೂ ಮಾಡಿಲ್ಲ. ಓಕೆ, ಬಟ್ ಈಗ ಲೋಕಸಭೆ ಚುನಾವಣೆ ಮುಗಿದಿದೆ, ಡಿ ಕೆ ಸುರೇಶ್ ಅವರು ಸೋತಿದ್ದಾರೆ, ಡಿ ಕೆ ಶಿವಕುಮಾರ್ ಅವರ ತಮ್ಮ. ಸೊ ಹೇಗೆ ಅನ್ಸುತ್ತೆ ನಿಮಗೆ ಈ ಒಂದು ಸೋಲಿನ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಸೋಲಿನ ಬಗ್ಗೆ ಅಂದರೆ ಈ ಥರ ಆಯ್ತದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಸರ್. ಇದು ಆದರೆ ಜನ ಒಳಗಡೆ ಚೇಂಜ್ ಬೇಜಾನಾಗಿದೆ, ಆದರೆ ಏನು ಉದ್ದೇಶ ಅನ್ನೋದು ಗೊತ್ತಿಲ್ಲ ಸರ್. ಈ ಸೋಲಿನ ಬಗ್ಗೆ ಅಂದರೆ ಬೇಜಾರಂತೂ ಖಂಡಿತ ಇದೆ ಅಂತ ಹೇಳ್ತಾ ಇದ್ದೀರಾ. ಬಟ್ ಏನು ಸೋಲಿಗೆ ಕಾರಣ ಇರ್ಬೋದು ಅಂತ ಅನಿಸುತ್ತೆ? ಡಿ ಕೆ ಸುರೇಶ್ ಅವರು ಏನು ಕ್ಷೇತ್ರದ ಸಂಸದರಾಗಿ ಕೆಲಸಗಳನ್ನು ಮಾಡಿದ್ರೆ ಇಲ್ವಾ? ಮಾಡಿದ್ದಾರೆ ಸರ್, ಕಾಮಗಾರಿಗಳು ಬೇಜಾನ್ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಈ ರೈತರುಗಳಿಗೆ ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಈಗ ಕರೆಂಟ್ ಬಿಲ್ಲೇ ಆಗ್ಬೋದು, ಲೈಟ್ ಬಿಲ್ಲೇ ಆಗ್ಬೋದು, ಮತ್ತು ವಾಟರ್ದು ಇದೇ ಆಗ್ಬೋದು, ಎಲ್ಲದರಲ್ಲೂ ಒಳ್ಳೆಯದೇ ಮಾಡಿದ್ದಾರೆ ಸರ್ ಅವರು. ಸರ್ ನಮಸ್ತೆ, ನಿಮ್ಮ ಹೆಸರು? ಲಿಂಗೇಗೌಡ ಅಂತ ಹೇಳಿ. ಓಕೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕಾ ಸರ್? 2.5 ವರ್ಷ ಮಾಡ್ಕೊಂಡಿದ್ದಾರೆ. ಎಲ್ಲ ಕಾನೂನು ಪ್ರಕಾರವಾಗಿ ಏನು ಅಗ್ರಿಮೆಂಟ್ ಆಗಿದೆ ಅದೇ ಪ್ರಕಾರವಾಗಿ ಆಗಬೇಕು. 2 ವರ್ಷ ಆಗಬೇಕು. ಸೊ ಈಗ ನಿಮಗೆ ಈ 2.5 ವರ್ಷದವರೆಗೆ ಕಾಯನ ಅಂತ ಅನ್ಸುತ್ತಾ ಅಥವಾ ಈಗಲೇ ಎಲ್ಲಾದ್ರೂ ಮುಖ್ಯಮಂತ್ರಿ ಆದರೆ ಒಳ್ಳೇದಿತ್ತು ಅಂತ? ಲೆಕ್ಕಾಚಾರವಾಗಿ 2.5 ವರ್ಷ ಆದ್ಮೇಲೆ ಆಗಲಿ ಅಂತ ಲೆಕ್ಕಾಚಾರವಾಗಿ ಆದ್ಮೇಲೆ ಒಳ್ಳೇದಲ್ವಾ? ಒಟ್ಟಾರೆಯಾಗಿ ಆಗಬೇಕು. ಆಗಬೇಕು. ಆದರೆ ಇಲ್ಲಿ ಒಂದು ಹಾಸ್ಪಿಟ್ಲ್ ವ್ಯವಸ್ಥೆ ಏನಿಲ್ಲ, ಮಕ್ಕಳಿಗೆ ದೊಡ್ಡವ್ರಿಗಾಗಲಿ ಹಾಸ್ಪಿಟ್ಲ್ ವ್ಯವಸ್ಥೆ ಇಲ್ಲ. ಫಸ್ಟ್ ಅವ್ರು ಮುಖ್ಯಮಂತ್ರಿಗಳಾಗಿ ಒಂದು ಎಲ್ಲ ಚಿಕಿತ್ಸೆ ದೊರೆಯುವಂಥ ಹಾಸ್ಪಿಟ್ಲ್ ಬೇಕು. ಯಾಕಂದರೆ ಇಡೀ ವರ್ಲ್ಡಲ್ಲಿ ಕನಕಪುರ ತಾಲೂಕು ಅಲ್ಲಿ ಸೇರುವಂಥ ಹಳ್ಳಿಗಳು ಎಲ್ಲೂ ಸೇರಲ್ಲ. ಅಷ್ಟೊಂದು ಹಳ್ಳಿಗಳು ಕನಕಪುರ ತಾಲೂಕು ಸೇರುತ್ತೆ, ವಿಲೇಜ್ ಗ್ರಾಮಗಳು ಸೇರುತ್ತೆ. ಇಲ್ಲಿ ಒಂದು ಇಲ್ಲಿಂದ ಹೋಗೋಷ್ಟರಲ್ಲಿ ಜನ ಬೆಂಗಳೂರು ಸೇರೋಷ್ಟರಲ್ಲಿ ಎಷ್ಟೋ ಜನ ಅವ್ರಿಗೆ ಓಟ್ ಹಾಕಿರುವಂಥವರು ಸುನಿಗ್ತಾ ಇದ್ದಾರೆ. ಅದು ತಪ್ಪಿದ್ರೆ ಇನ್ನೂ ಒಳ್ಳೆಯದು ಅಂತ ನಾವು ಅಭಿಪ್ರಾಯಪಡಿಸ್ತೀವಿ. ಈಗ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಕ್ಷೇತ್ರದಲ್ಲಿ ಆಯ್ಕೆಯಾಗಿ MLA ಆದಂಥವರು. ಸೊ ಕ್ಷೇತ್ರದ ಪರವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು? ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ. ಕನಕಪುರ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಎಲ್ಲ ಅಭಿವೃದ್ಧಿ ಆಗಿದೆ. ರೋಡ್ಗಳು ಕೆಲವು ಆಗಿದೆ. ಅದೇ ಕೂಡಳ್ಳಿ ರೋಡು, ರಾಮನಗರ ರೋಡ್ ಒಂದು 2 ಇದೆ, ಅದಾಗಬೇಕು. ಅದು ಮಾಡ್ತೀನಿ ಅಂತ ಹೇಳವ್ರೆ. ಮೊನ್ನೆ ಮೀಟಿಂಗ್ ಎದ್ಮೇಲೆ ಮೀಟಿಂಗಲ್ಲಿ ಮಾಡ್ತಾರೆ ಅನ್ನೋ ಭರವಸೆ ಇದೆ. ಅವರು ಮುಖ್ಯಮಂತ್ರಿಗಳಾಗಲಿ ಆಗಿ ಕನಕಪುರನ ಇನ್ನೂ ಸ್ವಲ್ಪ ಚೆನ್ನಾಗಿ ಅಭಿವೃದ್ಧಿ ಮಾಡಲಿ. ಒಂದೆರಡು ಮಕ್ಕಳ ಹಾಸ್ಪಿಟ್ಲು, ಎಲ್ಲ ಚಿಕಿತ್ಸೆ ದೊರೆಯುವಂಥ ಒಂದು ಹಾಸ್ಪಿಟ್ಲನ್ನ ಇಲ್ಲಿ ಇಲ್ಲ.
ಹಾಸ್ಪಿಟ್ಲ್ ವ್ಯವಸ್ಥೆ ಇಲ್ಲ, ತೊಂದರೆ ಇದೆ ಸರ್. ಮೊನ್ನೆ ಒಂದು ಮಗು ತಂದಿದ್ದಾರೆ ಭಾನುವಾರ, ಆ ಮಗುಗೆ ವೆಂಟಿಲೇಟರ್ ವ್ಯವಸ್ಥೆ ಬೇಕು. ಆ ವೆಂಟಿಲೇಟರ್ ಇಲ್ಲ, ಪಾಪೆಲ್ಲ ಕೇಳ್ಕೊಬಂದರು ಇಲ್ಲ. ಮತ್ತು ಆ ಮಗುಗೆ ಇಮಿಡಿಯೇಟ್ಲಿ ದಯಾನಗರ್ಗೆ ಎತ್ಕೊಂಡು ಹೋದರು. ಅಲ್ಲಿಂದ ಆಕ್ಸಿಜನ್ ವ್ಯವಸ್ಥೆ ಮಾಡಿಕೊಂಡು ಮತ್ತೆ ಬೆಂಗಳೂರಿಗೆ ಎತ್ಕೊಂಡು ಹೋದರು. ಅಂಥ ಒಂದು ದುರಸ್ತಿ ಇಲ್ಲಿ ಇದೆ. ಇನ್ನು ಮುಂದೆ ಆ ಥರ ಆಗಬಾರ್ದು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ, ಒಂದು ಒಳ್ಳೆ ಹಾಸ್ಪಿಟ್ಲ್ ಎಲ್ಲ ಚಿಕಿತ್ಸೆ ದೊರೆಯುವಂಥ ಒಂದು ಹಾಸ್ಪಿಟ್ಲಲ್ಲಿ ಅರ್ಜೆಂಟ್ಗೆ ಜನ ಪ್ರಾಣ ದುಡ್ಡು ಕೊಟ್ಟು ಪ್ರಾಣ ಅವ್ರದ್ದೇನು ಗೌರ್ಮೆಂಟಿಂದನೇ ಮಾಡೋದನ್ನು ಬೇಕಿಲ್ಲ, ಒಂದು ಪ್ರೈವೇಟ್ ಹಾಸ್ಪಿಟ್ಲು ಮಾಡಿದ್ರು ಸಾಕು. ಅವರಿಂದ ಜನ ದುಡ್ಡು ಕೊಟ್ಟು ಸ್ವಲ್ಪ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಇಲ್ಲಿ. ಅದನ್ನು ಮಾಡಲಿ ಅಂತ ನಾವು ಕೇಳ್ಕೊತೀವಿ ಸರ್. ಈಗ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರ ಸೋಲಿಗೆ ಕಾರಣ ಏನನ್ಸುತ್ತೆ? ಆ ಸೋಲಿನ ಬಗ್ಗೆ ಏನು ಹೇಳಕ್ ಬಯಸ್ತೀರಾ? ಏನನ್ಸುತ್ತೆ, ಎಲ್ಲೋ ಒಂದು ಕಡೆ ಜನ ಏನೋ ಚೇಂಜ್ ಕೇಳಿದ್ದಾರೆ, ಚೇಂಜ್ ಆಗಿದೆ. ಇನ್ನು ಮುಂದೆ ಅದು ಎಚ್ಚೆತ್ಕೊಂಡು ಇನ್ನೂ ಒಳ್ಳೆ ಕೆಲಸಗಳು ಮಾಡಲಿ, ಮುಂದಿನ ಬಾರಿ ಗೆಲ್ಲಿ ಅಂತ ನಾವು ಇಷ್ಟಪಡ್ತೀವಿ. ಸದ್ಯಕ್ಕೆ ಏನು ನೂತನ ಸಂಸದರಾಗಿ ಆಯ್ಕೆಯಾದಂಥ ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ? ಮಂಜುನಾಥ್ ಅವರು ಬಟ್ ಇನ್ನೂ ಅವರು ಮೊನ್ನೆ ಒಂದು ಸರ್ತಿ ಬಂದು ಭೇಟಿ ಕೊಟ್ಟು ಹೋಗಿದ್ದಾರೆ. ಬಟ್ ಮುಂದೆ ಏನು ಮಾಡ್ತಾರೆ ಅಂತ ನಾವೆಲ್ಲ ಕಾದು ನೋಡಬೇಕು. ಕಾದು ನೋಡಿದ್ರೆ ಒಂದು ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ. ಅದರಿಂದ ಅದರೊಳಗಡೆ ಏನಿದೆ ಏನಿಲ್ಲ ಅಂತ ಜನಗಳಿಗೆ ಅರ್ಥ ಆಗುತ್ತೆ. ಆಮೇಲೆ ಮುಂದೆ ಏನು ಮಾಡಬೇಕು ಅಂತ ಜನರು ತೀರ್ಮಾನ ಮಾಡ್ತಾರೆ. ಯಾಕಂದ್ರೆ ಎಲ್ಲ ಜನಕ್ಕೆ ಸೇರಿದಲ್ವಾ. ನಾವೆಲ್ಲ ಒಬ್ಬ CM ಆಗಿರ್ಬೋದು, ಇನ್ನೊಬ್ಬಾಗಿರ್ಬೋದು, ಅವರೆಲ್ಲ ಜನ ಸೇವಕರು ಅಲ್ವರಾ. ಒಬ್ಬ ಅದಕ್ಕೆ ನಾವಾಗಿದ್ದೆ ಒಬ್ಬ ಸರ್ವರ್ ಇದ್ದಾಗ ಅವನಾಗ ಆಯಿತಾ. ಹಾಗೆ ನಾವು ಅವರೆಲ್ಲ ನಾವು ಓಟ್ ಹಾಕಿರ್ಬೋದು, ಅವರೆಲ್ಲ ನಮ್ಮ ಇದಕ್ಕೆ ಸಹಾಯಕ್ಕೆ ನಿಂತಿದ್ದಾರೆ. ನಾವು ಓಟ್ ಹಾಕ್ತೀವಿ, ನಾವು ಓಟ್ ಹಾಕಿದ್ರಿಂದ ಅವರು ಮೇಲೆ ಕೂತ್ಕೋತಾರೆ. ಅದನ್ನು ಅವರು ತಿಳ್ಕೊಂಡು ಜನದಿಂದ ನಾವು ಓಟ್ ಗೆಲ್ತೀವಿ. ಆ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಅಭಿಪ್ರಾಯ ಅವರಲ್ಲೇ ಅಂತಲ್ಲ, ಪ್ರತಿಯೊಬ್ಬ MLA ಯಾವುದೇ ಪಕ್ಷದವರಾಗಿರಲಿ ಎಲ್ರಿಗೂ ಇರಬೇಕು. ಜನ ನಮ್ಗೆ ಓಟ್ ಹಾಕಿದ್ದಾರೆ, ನಾವು ಜನಕ್ಕೆ ಏನು ಮಾಡಬೇಕು, ಜನನ ಅಭಿವೃದ್ಧಿ ಮಾಡಬೇಕು. ಮತ್ತು ಸಹ ಈ ಯೋಜನೆ ಮಾಡಿದ್ರೆ ಅದೆಲ್ಲ ಬಿಟ್ಟು ಒಂದು 10 kg ಅಕ್ಕಿ ಮಕ್ಕಳಿಗೆ ಸ್ಕೂಲ್ ಫೀಸ್ಗೆ ವ್ಯವಸ್ಥೆ ಮಾಡಿ ಸಾಕು ಸರ್. ನೋಡಿ, ನಾನು ಆಟೋ ಓಡಿಸೋದು, ಇದಕ್ಕೆ ಲೋನ್ ಕಟ್ಟಬೇಕು, ಎಲ್ಲ ಮಾಡಬೇಕು. ಮಕ್ಕಳು ಫೀಸ್ ಕಟ್ಟಿಲ್ಲ, ಅದು ಮಾಡಿ ಏನು ವ್ಯವಸ್ಥೆ ನಡೀತಾ ಇಲ್ಲ. ನಾವು ಡ್ರೈವರೇ ಏನು ನಡೀತಾ ಇಲ್ಲ. ಆಯ್ತಾ, ಫ್ರೀ ಯೋಜನೆಗಳು ಬೇಡ ಸರ್. ಎಲ್ಲ ಜನ ಸೋಂಬೇರಿ ಆಗಿಬಿಡ್ತಾರೆ ಸರ್. ನಾವು ದುಡ್ದು ಸರ್ಕಾರ ನಡೆಸ್ಬೇಕು ಸರ್, ನಾವು ದುಡ್ದು ಸರ್ಕಾರ ನಡೆಸಬೇಕು. ಆಯಿತಾ, ನಾವಿದ್ದರೆ ಸರ್ಕಾರ ಇದ್ದರೆ ನಾವಿಲ್ಲ. ಆಯಿತಾ, ಸರ್ಕಾರ ಇಲ್ಲ ಅಂದರೆ ನಾವಿರ್ತೀವಿ. ಆಯಿತಾ, ನಾವಿಲ್ಲ ಅಂದರೆ ಸರ್ಕಾರ ಇಲ್ಲ. ಇವಾಗ ಒಂದು ಬ್ಯಾಂಕಲ್ಲಿ ಅಕೌಂಟ್ ಮಾಡ್ತೀರಾ, ನೀವೆಲ್ಲ ಮಾಡೋದು. ಒಂದು ದಿನಸಿ ಕೊಂಡ್ಕೊತೀವಿ, ನಾವು ಮಾಡ್ತೀವಿ, ನಾವೇ ತಾನೇ ಕೊಂಡ್ಕೊಳ್ಳೋದು. ಅದಕ್ಕೆ ಜನ ಬೇಕು ತಾನೆ ಅಲ್ವರ. ಎಲ್ಲ ಮುಂದೆ ವ್ಯವಸ್ಥೆ, ಒಂದು ಬಸ್ ಇರುತ್ತೆ, ಓಡಾಡೋಕ್ಕೆ ಜನ ಬೇಕು. ಈ ಆಟೋ ಇಟ್ಕೊಂಡಿದ್ದೀವಿ, ಆ ಜನ ಹತ್ತಿಲ್ಲ ಅಂದ್ರೆ ನಾವೇನು ಮಾಡ್ತೀವಿ, ಪೂಜೆ ಮಾಡ್ತೀವಾ? ಹಾಗೆ ಫಸ್ಟು ಜನರ ಒಂದು ಹಿತಾಸಕ್ತಿಯನ್ನು ಕಾಪಾಡಬೇಕು. ಫಸ್ಟು ಯಾವುದೇ ಸರ್ಕಾರ ಆಗಲಿ ಯಾವುದೇ ಬರಲಿ ಒಂದು ಹಿತಾಸಕ್ತಿಯನ್ನು ಕಾಪಾಡಬೇಕು. ಹಾಗೆ ಜನರ ಪರವಾಗಿರಬೇಕು ಸರ್ಕಾರ ಜನರ ಪರವಾಗಿರಬೇಕು. ಪ್ರಸ್ತುತ ಇರುವಂಥ ರಾಜ್ಯ ಸರ್ಕಾರದ ವಿಚಾರವಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಅಂದರೆ ಕೆಲಸ ಕಾರ್ಯಗಳ ವಿಚಾರವಿರ್ಬೋದು, ಅಭಿವೃದ್ಧಿ ಕಾರ್ಯಗಳಿರ್ಬೋದು. ಇತ್ತೀಚೆಗೆ ಇದೆಲ್ಲ ಫ್ರೀ ಬಿಟ್ಟ ಮೇಲಿಂದ ಸ್ವಲ್ಪ ಏನು ಅಭಿವೃದ್ಧಿ ಕಾರ್ಯಗಳು ಯಾವುದು ಆಗ್ತಾ ಇಲ್ಲ. ಇನ್ನು ಮುಂದೆ ಯಾರು ಆಗಲಿ ಅನ್ನೋದಕ್ಕೆ ಆಪೋಸಿಷನ್ ಇದ್ದರೆ ಸ್ವಲ್ಪ ಕೆಲಸ ಕಾರ್ಯಗಳಾಗ್ತವೆ, ಪಬ್ಲಿಕ್ ಬಗ್ಗೆ ಸ್ವಲ್ಪ ಕಾಳಜಿ ಇರುತ್ತೆ ಅನ್ನೋದನ್ನು ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ತೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಯ್ಕೆ ಆಗಬೇಕಾ? ಆಗಬೇಡ ಯಾಕೆ ಸರ್? ಅವರು ಏನು ಮಾಡಿಲ್ಲ ಇಲ್ಲಿ ಕನಕಪುರದಲ್ಲಿ, ಅದಕ್ಕೋಸ್ಕರ ಅವ್ರು ಆಗೋದು ಬೇಡ. ಇವಾಗ ಡಾಕ್ಟ್ರು ಇವರು ಬಂದವ್ರೆ, ನಮಗೆ ನೆಮ್ಮದಿಗೆ ಮಾಡಿಕೊಡ್ಲಿ, ಜನಗಳಿಗೆ ಒಳ್ಳೆ ಸಪೋರ್ಟ್ ಮಾಡಲಿ, ಎಲ್ಲ ಮಾಡಲಿ. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು. ಮತ್ತೆ ಅವ್ರು ಏನು ಮಾಡಲ್ಲ. ಈಗ ಸದ್ಯಕ್ಕೆ ಏನು ಸಿದ್ದರಾಮಯ್ಯ ಅವರು ಇದ್ದಾರೆ, ಅವರೇ ಮುಂದುವರಿಲಿ ಅಂತೀರಾ? ಏನು ಮುಂದರಿಲಿ ಅವರೇನೆ, ಪಾಪ ಸಿದ್ದರಾಮಯ್ಯನೇ ಮುಂದರಿಲಿ. ಅಕ್ಕಿ ಕೊಡ್ತಾರೆ, ಪಾಪ ಬಡವ್ರಿಗೆ ಸಪೋರ್ಟ್ ಮಾಡ್ತಾರೆ, ಆಗಲಿ ಅವರೇನೆ. ಈಗ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಕ್ಷೇತ್ರದ MLA, ಸೊ ಕೆಲಸಗಳನ್ನು ಮಾಡಿಲ್ವಾ ಅವರು? ಏನು ಮಾಡಿಲ್ಲ ಅವರು. ಯಾರು ಬಡವ್ರಿಗೆ ಏನು ಮಾಡಿದಾರೋ ಎಲ್ಲ ಅವರು ದೊಡ್ಡವ್ರಿಗೆ ಮಾಡೋರೆ, ಏನು ಮಾಡಿಲ್ಲ ಅವರು. ಸರಿ, ಈಗ ರೀಸೆಂಟಾಗಿ ಮೊನ್ನೆ ಎಲೆಕ್ಷನ್ ಮುಗೀತಲ್ವಾ, ಲೋಕಸಭಾ ಎಲೆಕ್ಷನ್. ಸೊ ಡಿ ಕೆ ಸುರೇಶ್ ಅವರು ಸೋತರು. ಯಾಕೆ ಸೋತರು ಅಂತ ಅವರು ಸೋತಿದ್ದು ಏನು ಅಂದರೆ, ಜನಗಳನ್ನ ಒಂಥರ ಅವರು ಕೇಳೋಗಳವರಲ್ಲ, ಅವರಿಂದನೇ ಅವ್ರು ಸೋತಿದ್ದು. ಇಲ್ಲದೆ ಅವರು ಸಪೋರ್ಟ್ ಚೆನ್ನಾಗಿರೋದು. ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರ, ಸಂಸದರಾಗಿ ಎಲ್ಲ ಮಾಡ್ತಾಯಿದ್ರು, ಎಲ್ಲ ಇದು ಮಾಡೋರು. ಅವ್ರವ್ರು ಇದು ಮಾಡಿಕೊಂಡು ಇವಾಗ ಇವ್ರು ಡಾಕ್ಟ್ರು ನಿಂತ್ಕೊಂಡ್ರಲ್ಲ, ಅದರಿಂದನೇ ಅವ್ರಿಗೆ ಸೋಲಾಗೋದು. ಓಕೆ, ಥ್ಯಾಂಕ್ ಯು. ಸರ್ ನಮಸ್ತೆ. ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ಬೇಕಂತ? ಆಗ್ಲಿ, ಆದ್ರೆ ಸಂತೋಷ ಆಗ್ಲಿ. ಯಾಕೆ ಡಿ ಕೆ ಶಿವಕುಮಾರ್ ಅವ್ರು ಆಗ್ಬೇಕು? ಕೆಲಸ ಮಾಡ್ತಾವ್ರೆ, ಕನಕಪುರದಲ್ಲೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ, ಆಗ್ಲಿ ಸಂತೋಷ. ಮಾಡೋದು ಒಳ್ಳೇದು, ಆಗಬೇಕು.
ಈಗ ಮೊದಲಿನ ಮಾತಿನ ಪ್ರಕಾರ ಏನು 2.5 ವರ್ಷ ಅಂತ ಏನು ಮಾತಾಗಿತ್ತು ಅವ್ರದ್ದು, ಬಟ್ ಈಗ 1 ವರ್ಷ ಮುಗ್ದಿದೆ ಅವಧಿ, ಇನ್ನು 1.5 ವರ್ಷ ಇದೆ. ಅದೆಲ್ಲ ನಮಗೆ ಗೊತ್ತಿಲ್ಲ. ಅವರು CM ಆಗಬೇಕು, ಆಗಲಿ ಅಷ್ಟೇ, ಅಷ್ಟು ಆಗಬೇಕು ಅಷ್ಟೇ. ಓಕೆ. ಈಗ ರೀಸೆಂಟಾಗಿ ಮುಗಿದಂಥ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವರು ಸೋಲ್ತಾರೆ. ಸೊ ಅವರ ಸೋಲಿಗೆ ಏನು ಕಾರಣ ಇರ್ಬೋದು ಅನ್ಸುತ್ತೆ ನಿಮಗೆ? ಕಾರಣ ಅದು ಅವ್ರಿಗೆ ಗೊತ್ತಿರಬೇಕು, ನಮ್ಗದು ಗೊತ್ತಾಗಲ್ಲ. ಓಕೆ. ನಿಮ್ಮ ಪ್ರಕಾರ ಅವರು ಕೆಲಸ ಮಾಡಿದ್ರು ಗೆಲ್ಲಬೇಕಾಗಿತ್ತು, ಏನು ಅದೃಷ್ಟ ಇಲ್ಲ ಅಂತ ಕಾಣುತ್ತೆ. ಅಂದರೆ ಅಪೋಸಿಷನ್ ಅಂದರೆ ಕ್ಯಾಂಡಿಡೇಟ್ ನಿಂತಿರುವಂಥವ್ರು ಅವರು ಅಂದರೆ ಅವರ ಒಂದು ಅಂದರೆ ಆಯ್ಕೆ ಅವ್ರ ವರ್ಚಸ್ಸು ಇರಬಹುದು ಅಂತ ಕಾಣುತ್ತೆ. ಓಕೆ. ಆಪೋಸಿಟ್ನವ್ರ ವರ್ಚಸ್ಸು ಜೋರಾಗಿತ್ತು ಅಂತ ಕಾಣುತ್ತೆ, ಅದಕ್ಕೆ ಅವರು ಇದಾಗಿದೆ. ಈಗ ಡಾಕ್ಟರ್ ಮಂಜುನಾಥ್ ಅವರು ಒಳ್ಳೆ ಆಯ್ಕೆ ಆಗಿತ್ತು ಅಂತನಾ? ಆಯ್ಕೆ ಆಗಿದ್ದಾರೆ, ಅವರು ಪರವಾಗಿಲ್ಲ ಆಯ್ಕೆ ಆಗಿರೋದು. ಸರಿ ಸರ್, ನಿಮ್ಮ ಪ್ರಕಾರ ಡಿ ಕೆ ಸುರೇಶ್ ಅವರು ಏನೋ ಸೋಲಿರೋದಕ್ಕೆ ಈ ಒಂದು ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತಿರೋದಕ್ಕೆ ಕಾರಣಗಳೇನು ಅನ್ಸುತ್ತೆ ಸರ್? ಕಾರಣಗಳು ಗೊತ್ತಿಲ್ಲ ಸರ್, ಕಾರಣಗಳು ಗೊತ್ತಿಲ್ಲ. ಸುಮ್ಮನೆ ಅಂದ್ರೆ ಹಿಂಗೆ ನೋಡೋದಾದ್ರೆ ನಿಮ್ಮ ಕ್ಷೇತ್ರದಲ್ಲಿ ಅಂದ್ರೆ ಹಿಂದೆ ಅವರು ಸಂಸದರಾದಂಥವ್ರು ಸೊ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರ, ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ಸರ್. ಸುರೇಶ್ ಅಣ್ಣ ಮಾಡವ್ರೆ, ಕೆಲಸಗಳು ಮಾಡಿದ್ದಾರೆ. ಓಕೆ. ಇಲ್ಲ ಅಂತ ಹೆಂಗಣ್ಣ ಕೇಳೋದು? ಆಲ್ರೆಡಿ ಕೆಲಸಗಳು ಮಾಡಿದ್ದಾರೆ ಸರಿ. ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಏನೋ ನಿಮ್ಮ ಕ್ಷೇತ್ರದಿಂದನೇ ಆಯ್ಕೆ ಆದಂಥವ್ರು, ಸೊ ಅವ್ರು ಮುಖ್ಯಮಂತ್ರಿಗಳಾಗಬೇಕಂತ ಮುಲಾಜಲ್ದ ಆಗ್ಲೇಬೇಕು ಸರ್, ಮುಖ್ಯಮಂತ್ರಿ ಆಗ್ಲೇಬೇಕು. ಆಗ್ಲಿ ಅಂತಾನೆ ನಾವೆಲ್ಲ ಜನ ಓಟ್ ಹಾಕಿ ಕೆಲಸ ಇಲ್ಲ ಸರ್. ಅವ್ರನ್ನ ಯಾಕೆ ಮುಖ್ಯಮಂತ್ರಿ ಆಗಬೇಕು? ಕನಕಪುರ ಇಂಪ್ರೂವ್ಮೆಂಟ್ ಆಗ್ಬೇಕು ಸರ್. ತುಂಬ ವರ್ಷದಿಂದ ಅವರು ಕಾಂಗ್ರೆಸ್ಗೋಸ್ಕರ ದುಡ್ದಿದ್ದಾರೆ, ಮುಖ್ಯಮಂತ್ರಿ ಆಗ್ಬೇಕು. ಅಣ್ಣ ನಮಸ್ತೆ. ಏನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ಬೇಕಾ? ಆಯ್ಕೆ ಆಗಬೇಕು. ನಮ್ಮ ಕನಕಪುರನ ಒಳ್ಳೆ ಇಂಪ್ರೂವ್ ಮಾಡಿದ್ರು, ಒಳ್ಳೆ ತಾಲೂಕ್ ಆಫೀಸ್ ಮಾಡವ್ರೆ. ಈ ಥರ ತಾಲೂಕ್ ಆಫೀಸ ಯಾರು ಬಂದು ಮಾಡೋಕ್ಕಾಯ್ತಿರಲಿಲ್ಲ. ಈಗ ಅವರು ಒಳ್ಳೆ ಇಂಪ್ರೂವ್ ಆಗಬೇಕು. ಓಕೆ. ಓಕೆ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ತಾ ಇದ್ದೀರಾ, ಆದರೆ ಒಂದು ವರ್ಷ ಅವಧಿ ಮುಗಿದಿದೆ. ಮಾತಿನ ಪ್ರಕಾರ ಮೊದಲಿನ ಮಾತೇನು ಅದ್ರ ಪ್ರಕಾರ ನೋಡೋಕೆ ಇನ್ನೂ 1.5 ವರ್ಷ ಇದೆ. ಸೊ ಆ 1.5 ವರ್ಷ ಮುಗಿಯೋದ್ರೊಳಗೇನೆ ಆಗಬೇಕಾ ಅಥವಾ ಒಳಗೆ ಆಗಬೇಕು? ಅಷ್ಟೊಳಗೆ ಆಗಬೇಕು. ಯಾಕಂದ್ರೆ ನಮ್ಮ ಕನಕಪುರ ಇಷ್ಟು ಇಂಪ್ರೂವ್ ಮಾಡೋಕೆ ಆಯ್ತಿರಲಿಲ್ಲ, ಯಾರು ಬಂದ್ರು ಒಳ್ಳೆ ಇಂಪ್ರೂವ್ ಮಾಡಿದ್ರು. ತಾಲೂಕ್ ಆಫೀಸು ಎಲ್ಲ ಈ ಥರ ಇಂಪ್ರೂವ್ ಮಾಡೋಕೆ ಆಯ್ತಿರಲಿಲ್ಲ, ಅವ್ರಿಲ್ದೇ ಇರೋ ಮಾಡೋಕೆ ಆಯ್ತಿರಲಿಲ್ಲ. ಓಕೆ. ಅಣ್ಣ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕು? ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಆದರೆ ಅವ್ರಿಗೆ ಮುಖ್ಯಮಂತ್ರಿ ಕೊಟ್ಟರೆ ಒಳ್ಳೆಯದು. ಸೋನಿಯಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರೆಲ್ಲ ಮಾತಾಡಿ ಇವರು ಕೊಡಿಸ್ಬೇಕಾಗಿತ್ತು. ಸಿದ್ದರಾಮಯ್ಯನವರು ಪಕ್ಷ ಬಿಟ್ಟು ಪಕ್ಷಕ್ಕೆ ಬಂದಮೇಲೆ ಇವರೇ ತರಗುಡ್ಸ್ ಮನೆ ಮಾಡಿದವರು. ಯಾರೋ ಕಾಂಗ್ರೆಸ್ ಪಕ್ಷ ಬಲಪಡಿಸಿದವರು ಡಿ ಕೆ ಶಿವಕುಮಾರೇ. ಇವ್ರಿಗೆ ಯಾಕೆ ಮುಖ್ಯಮಂತ್ರಿ ಕೊಡಬಾರ್ದು? ಕೊಡಬೇಕು ಇವ್ರಿಗೆ. ಹಾಗಿದ್ರೆ ಏನು ಮೂಲ ಕಾಂಗ್ರೆಸ್ಸಿಗರು ಡಿ ಕೆ ಶಿವಕುಮಾರ್ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಕೆಲಸಗಳೆಲ್ಲ ಚೆನ್ನಾಗಿ ಮಾಡವ್ರೆ. ಡಿ ಕೆ ಶಿವಕುಮಾರ್ ಆಗಬೇಕು. ಓಕೆ. ಸೊ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಇದ್ದೀರಾ, ಬಟ್ ಈಗ ಲೋಕಸಭೆ ಚುನಾವಣೆ ಮುಗೀತು, ಸ್ವಂತ ತಮ್ಮನ್ನೇ ಗೆಲ್ಲಿಸ್ಕೊಳ್ಳೋಕ್ಕಾಗಿಲ್ಲ ಅಂತ ಕೆಲವೊಂದಷ್ಟು ಮಾತುಗಳಿದೆ. ಏನು ಹೇಳ್ತೀರಾ? ನಿಮ್ಮ ಕ್ಷೇತ್ರದಲ್ಲಿ ಏನು ನಿಮ್ಮ ವಿಧಾನಸಭಾ ಕ್ಷೇತ್ರವೂ ಕೂಡ ಒಂದು ಲೋಕಸಭೆ ಕ್ಷೇತ್ರಕ್ಕೆ ಏನು ಬೆಂಗಳೂರು ಗ್ರಾಮಾಂತರಕ್ಕೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಸೋತರು ಅಂತ ಅನ್ಸುತ್ತೆ? ಸೋಲೋದು ಅಂತಂದ್ರೆ ಡಾಕ್ಟ್ರು ಹೊಸಬ ನಿಂತ್ಕೊಂಡ್ರಲ್ಲ, ಅದಕ್ಕೆ ಇವ್ರನ್ನೂ ಸ್ವಲ್ಪ ನೋಡುವ ಅಂತ ಅಂದ್ಬಿಟ್ಟು ಅಲ್ಲೇ ಆಗ್ತಾ ಇದ್ವಲ್ಲ ಓಟ, ಇದೊಂದು ಸಾರಿ ನೋಡುವ ಅಂತ ಹಾಕವ್ರೆ. ಮೊದ್ಲಿಗೆ ಇವರೇ ಬರೋದು, ಮೊದ್ಲಿಗೆ ಇನ್ನೊಂದು ಸಾರಿಗೆ. ಮತ್ತೆ ಸುರೇಶ್ ಅವ್ರ ಕೆಲಸಗಳನ್ನು ಮಾಡಿದ್ರ ನಿಮ್ಮ ಕ್ಷೇತ್ರದಲ್ಲಿ? ಮಾಡವ್ರೆ ಎಲ್ಲ ಕಡೆ ಮಾಡವ್ರೆ. ನೀವೇನು ಹೇಳ್ತೀರಣ್ಣ? ಡಿ ಕೆ ಸುರೇಶ್ ಅವ್ರ ಕೆಲಸಗಳನ್ನು ಮಾಡಿಸ್ತಿದ್ರ ಈ ಕ್ಷೇತ್ರದಲ್ಲಿ? ಅವ್ರ ಹತ್ರನೇ ಇದ್ದು ಚೆನ್ನಾಗಿ ಕೆಲಸ ಮಾಡವ್ರೆ. ಎಲ್ಲಾರನ್ನೂ ಬಂದು ಈಗ ಈ ರೋಡಲ್ಲಿ ಎಷ್ಟೋ ಸರ್ತಿ ಓಡಾಡೋರು. ಈಗ ಹೊಸಬರು ಬಂದವ್ರು ಇನ್ನೂ ಬರೋಕ್ಕಾಗಲ್ಲ ಅವರು. ಈಗ ಅವರು ಈ ರೋಡಲ್ಲಿ ಎಷ್ಟು ದಪ್ಪ ಓಡಾಡಿದಾರೋ, ತಾಲೂಕ್ ಆಫೀಸ್ ನೋಡಿ ಯಾವ ಥರ ಮಾಡಿ ನಿಲ್ಲಿಸಿದಾರೋ. ಒಳ್ಳೆ ಇರುವಂತ ರಾಜ್ಯ ಸರ್ಕಾರದ ವಿಚಾರವಾಗಿ ಏನು ಹೇಳ್ತೀರಾ? ಅನ್ಸತ್ತೆ ಅವರೇ ಬರ್ತಾರೆ ಬಿಡಿ ಅನ್ಸತ್ತೆ. ಹೇಗಿದೆ ರಾಜ್ಯ ಸರ್ಕಾರದ ಏನು ಕಾರ್ಯವೈಖರಿ? ಏನು ಇನ್ನೂ ಡೆವಲಪ್ ಆಗಲ್ಲ ಅದು, ಇನ್ನೂ ಆಗಬೇಕು ಅಷ್ಟೇ. ಇವ್ರು ಬಂದ್ಮೇಲೆ ಆಯ್ತದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕಾ? ಸರ್ ಆಗಬೇಕು. ಅವರಾದರೂ ಎಜುಕೇಟೆಡ್ಗಳಿಗೆ ಹೆಲ್ಪ್ ಮಾಡಬೇಕು. ಒಂದು ಹೆಲ್ಪ್ ಮಾಡಲಿಲ್ಲ ಅಂದರೆ ನಮ್ಮಂತ ಎಜುಕೇಟೆಡ್ಗಳು BCom ಮಾಡಿರ್ತೀವಿ, ಇಂಜಿನಿಯರಿಂಗ್ ಮಾಡಿರ್ತಾರೆ, ಅವ್ರಿಗೇನು ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಏನು ಸರ್ ಮುಂದೆ? ಓಕೆ. ನೀವು ಇವಾಗ ಏನು BCom ಮಾಡಿದ್ದೀನಿ, ಕಂಪ್ಲೀಟೆಡ್ ಆಗೈತೆ. ಏನು ಮಾಡ್ಕೊಂಡಿದ್ದಾರೆ? ಇಂಟರ್ವ್ಯೂ ಅಟೆಂಡ್ ಮಾಡಿದೆ, ಏನು ಪ್ರಯೋಜನ ಆಗಲಿಲ್ಲ. ಆ ಸರ್ಕಾರದಲ್ಲಿ ಏನಾದ್ರು ಮುಂದಕ್ಕೆ ಎಜುಕೇಟೆಡ್ಗಳಿಗೆ ಹೆಲ್ಪ್ ಆಗ್ತದೆ ಅಂದರೆ ಅವ್ರು CM ಆಗಲಿ, ಆಗಬಾರ್ದಂತ ಏನಿಲ್ಲ. ಅವ್ರು ಒಳ್ಳೆ ಕೆಲಸ ಮಾಡ್ತಾವ್ರೆ, ಮಾಡಲಿ, ಹೀಗೆ ಮಾಡ್ತೀವಿ, ಮುಂದುವರಿಸಲಿ. ಬಟ್ ಆದರೆ ನಮ್ಮ ಕನಕಪುರ ತಾಲೂಕು ಒಂದೇ ಅಂತ ನೋಡ್ಬಾರ್ದು. ಚನ್ನಪಟ್ಟಣ, ಆನೇಕಲ್ಲು ಸುತ್ತಮುತ್ತ ಈಗ ನಾವು ನಮ್ಮ ಕನಕಪುರ ಜನತೆ ಹೆಂಗೈತೆ ಮುಂದೆ
ಅದೇ ಜನಗಳು ಅದೇ ಥರನೇ ನೋಡಬೇಕು. ಕನಕಪುರ ಒಂದು, ಆನೇಕಲ್ ಒಂದು, ಚನ್ನಪಟ್ಟಣ ಒಂದು, ರಾಮನಗರ ಒಂದು, ಆ ಥರ ಈ ಥರ ಎಲ್ಲ ನೋಡ್ಬಾರ್ದು, ಭೇದ ಭಾವ ಮಾಡಬಾರ್ದು ಅಷ್ಟೇ. ಸರಿ, ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಲಿ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಕ್ಷೇತ್ರವನ್ನು ಏನು ಕನಕಪುರದಿಂದನೇ ಅವರು ಏನು ಎಲೆಕ್ಟ್ ಆಗಿದ್ದು, ಸೊ ನಿಮ್ಮ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ಗಳು ಆಗಿದೆಯಾ ಅಂತ? ಸರ್, ನಮ್ಮ ಕನಕಪುರ ಚೆನ್ನಾಗೈತೆ. ಅವ್ರ ಸರ್ಕಾರದಲ್ಲೇ ಅವ್ರದ್ದೇ ಆಡಳಿತ ಮಾಡಲಿ, ಹೀಗೆ ಮುಂದುವರಿಸಲಿ. ಅಂದರೆ ನಮ್ಮ ಇನ್ನೊಂದೇನು, ರಾಮನಗರ ಇನ್ನೂ ಡೆವಲಪ್ಮೆಂಟ್ ಆಗಬೇಕು. ಈಗ ಬೆಂಗಳೂರು ಗ್ರಾಮಾಂತರ ಮಾಡಬಾರ್ದು, ರಾಮನಗರ ಡಿಸ್ಟಿಕ್ ಆಗಿರಬೇಕು, ರಾಮನಗರನೇ ಇರಲಿ. ಹಾಂ. ಸರಿ, ಈಗ ಡಿ ಕೆ ಶಿವಕುಮಾರ್ ಅವರು ಏನು ಅವರ ಸಹೋದರ ಸುರೇಶ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಸೋತರು. ನಿಮ್ಮ ಕನಕಪುರ ಕೂಡ ಒಂದು ವಿಧಾನಸಭಾ ಕ್ಷೇತ್ರ ಆಗಿತ್ತು, ಬೆಂಗಳೂರು ಗ್ರಾಮಾಂತರಕ್ಕೆ ಸೇರುವಂಥ ಕ್ಷೇತ್ರ. ಸೊ ನಿಮ್ಮ ಕ್ಷೇತ್ರದಲ್ಲಿ ಸುರೇಶ್ ಅವರು ಸೋತಿರೋದ್ರ ಬಗ್ಗೆ ಏನು ಹೇಳ್ತೀವಿ? ಮಾತಾಡೋಕ್ಕಾಗಲ್ಲ ಸರ್ ಅದ್ರ ಬಗ್ಗೆ. ಓಕೆ, ಅಂದರೆ ಅವರು ಕೆಲಸ ಕಾರ್ಯಗಳನ್ನು, ಅಂದರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿದ್ರಾ ಹಿಂದೆ ಅಥವಾ ಇಲ್ವಾ? ಮಾಡಿಸಿದ್ರು. ಅದ್ರ ಮಾತಿಲ್ಲ. ಓಕೆ, ಏನು ಕಾರಣ ಅನಿಸುತ್ತೆ ಸೋತಿರೋದಕ್ಕೆ? ಗೊತ್ತಿಲ್ಲ ಸರ್. ಅವರು ಕೆಲಸ ಮಾಡಿನೂ ಕೂಡ ಕೆಲಸ ಮಾಡಿದ್ದು ಸೋತವ್ರೆ ಅಂದಮೇಲೆ ಅದು ಹೀನಾಯ ಸೋಲು ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು ಅಣ್ಣ. ನಮಸ್ತೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ ಆಯ್ಕೆ ಆಗಬೇಕು ಅಂದರೆ ಏನು ಗೊತ್ತಾ, ಇವರು ಜನಗಳಿಗೆ ಉಪಯೋಗ ಆಗ್ತಕ್ಕಂಥದ್ದು ಏನು ಮಾಡಿದ್ದಾರೆ ಅದು ಮುಖ್ಯ. ನನ್ನ ಲೆಕ್ಕಾಚಾರ ಎಲ್ಲ ನಾನು ಅವಿದ್ಯಾವಂತ, ಓದಿಲ್ಲ, ನಾನು ಬರೀ 4ನೇ ಕ್ಲಾಸ್ ಓದಿರೋದು. ನನ್ನ ಮನೆಯಲ್ಲಿ ಇವತ್ತು ಒಬ್ಬ ಫಾರ್ಮಸಿ ಓದ್ತಾ ಇದ್ದಾನೆ, ಇನ್ನೊಬ್ಬ ಕಾಲೇಜ್ಗೆ ಹಾಕಿದ್ದೀನಿ. ಎಜುಕೇಷನ್ ಮಕ್ಕಳುಗಳಿಗೆ ಸ್ವಲ್ಪ ಆದಷ್ಟು ದುಡ್ಡು ಕಡಿಮೆ, ಮತ್ತು ಏನೋ ಮೆಡಿಷನ್ನು ಫ್ರೀ ಇಷ್ಟು ಕೊಟ್ಟಿದ್ದೀರೆ. ಎಷ್ಟೋ ಇವ್ರನ್ನ ಸಾಯೋವರೆಗೂ ನೆನೆಸ್ಕೊಳ್ಳೋರು. ಇವ್ರು ನಿಂತ್ಕೊಳ್ಳೋಬೇಕಾಗೇ ಇರಲಿಲ್ಲ, ಹಂಗೆ ಒಟ್ಟು ಉದುರೋಗ್ಬಿಡುವು. ಇವರೆಲ್ಲ ಸುಮ್ಮನೆ ದಿನಬಳಕೆಗಳನ್ನ ಜಾಸ್ತಿ ಮಾಡಿ ಜನಗಳು ಏನು ತಿನ್ನೋದು, ಏನು ಜೀವನ ಮಾಡೋದು ಹೇಳಿ ನೀವೇನೆ. ಓಕೆ, ಈಗ ಏನು ಸರ್ಕಾರದ ಏನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳ್ತಾ ಇದ್ದೀರಿ ತಾವು. ಈ ಯೋಜನೆಗಳು ಬೇಡವಾಗಿತ್ತು ಅಂತ ಹೇಳ್ತಿದ್ರೆ ಏನು? ನನ್ನಿಷ್ಟ ಬೇಡ ಅನ್ನೋ ಲೆಕ್ಕಾಚಾರನೇ ಇತ್ತು. ಈಗ ಫ್ರೀ ಬಸ್ ಬಿಟ್ಟಿದ್ದೀರಿ, ಏನಕ್ಕೆ ಉಪಯೋಗ? ಯಾವ ಬಸ್ಸಲ್ಲಾರ ಹೋಗಿ ಹೆವಿ ರಶ್ಶು, ಕಾಸು ಕೊಟ್ಟು ಹೋಗೋರ್ಗೂ ತೊಂದರೆ ಆಗೋಗ್ಬಿಟ್ಟೈತೆ ಈಗ, ಅಲ್ವಾ? ಸರಿ, ಈಗ ನಿಮ್ಮ ಕ್ಷೇತ್ರದಲ್ಲಿ ಆಯ್ಕೆ ಆದಂಥವರು ಡಿ ಕೆ ಶಿವಕುಮಾರ್ ಅವರು. ಸೊ ಅವರ ಕಡೆಯಿಂದ ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕೆಲಸಗಳು ನಿಮ್ಮ ಕ್ಷೇತ್ರದ ಪರವಾಗಿ ಆಗ್ತಾ ಇದೆಯಾ? ಮಾಡ್ತಾ ಇದ್ದಾರೆ, ರೋಡ್ಗಳು ಅದು ಇದು ಏನೇನೋ ಮಾಡ್ತಾ ಇದ್ದಾರೆ. ಆದರೆ ಅವಾಗಿನ್ನ ಮುಖ್ಯವಾಗಿ ನಾನು ಹೇಳಿದ್ನಲ್ವಾ, ಇದು ಮುಖ್ಯ ಅನ್ಕೋತೀನಪ್ಪ. ಇವು ಮುಖ್ಯ. ಈಗ ನಮಗೆ ಈಗ ಎಷ್ಟು ದುಡಿದ್ರೂ ದುಡ್ಡೇ ಸಾಲ್ತಾ ಇಲ್ಲ ನಮಗೆ ಜೀವನಕ್ಕೆ. ನಾನೊಬ್ಬ ಟೈಲರು, ಎಲ್ಲಿ ಜೀವನ ಮಾಡೋದು ಹೇಳಿ? ಈಗ 700 ರೂಪಾಯಿ 600 ರೂಪಾಯಿ ಪ್ಯಾಂಟ್ ಶರ್ಟ್ ಕೂಲಿ ಕೊಡ್ತೀರಿ ನೀವು, ನಾನು 1000 ಮಾಡೋದು ಕೊಡ್ತೀರಾ ನೀವು? ಮತ್ತೆ ಅದಲ್ವಾ ಪ್ರಶ್ನೆ. ಹಂಗೆ ನಿಮ್ಮೇಲೆ ನಾನು ಮೋಸ ಮಾಡೋಕ್ಕಾಗಲ್ಲ ಕಸ್ಟಮರ್ಸ್ಗಳನ್ನ, ಇದು ಹಂಗೇನೆ. ಓಕೆ, ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಲಿ ಅನ್ನೋದು ಹಲವರ ಅಭಿಪ್ರಾಯ. ಆದರೆ ನಿಮ್ಮ ಕ್ಷೇತ್ರದಿಂದ ಆಯ್ಕೆ ಆಗಿರೋ ಕಾರಣಕ್ಕೆ, ಕನಕಪುರ ಅವರ ಕ್ಷೇತ್ರ ಆಗಿರೋ ಕಾರಣಕ್ಕೆ ಮುಖ್ಯಮಂತ್ರಿಗಳಾದರೆ ಎಷ್ಟು ಒಳ್ಳೆಯದು, ಯಾವ ಕೆಲಸಗಳನ್ನು ಮಾಡಬೇಕು ಅಂತೀರಾ ಡಿ ಕೆ ಶಿವಕುಮಾರ್? ಇವೆಲ್ಲ ಮಾಡಿದ್ದಿದ್ರೆ ಅವ್ರನ್ನ ಒಂದು ಲೆಕ್ಕಾಚಾರದಲ್ಲಿ ಜನಗಳು ಗೆಲ್ಸೇ ಬಿಡೋರು. ಅವೆಲ್ಲ ಕೇಳಬೇಕಾಗಿರಲಿಲ್ಲ ಅವರು. ಯಾಕಂದ್ರೆ ಜನಗಳು, ನಾನೊಬ್ಬ ಅಲ್ಲ ಮಾತಾಡ್ತಾ ಇರೋದು, ಲಕ್ಷಾಂತರ ಜನ ಬಾಯಿನಲ್ಲಿ ಬರ್ತಕ್ಕಂಥ ಉತ್ತರನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸರಿ, ಈಗ ರೀಸೆಂಟಾಗಿ ಮೊನ್ನೆ ಅಷ್ಟೇ ಮುಗಿದಂಥ ಲೋಕಸಭಾ ಚುನಾವಣೆ ವಿಚಾರವಾಗಿ ಮಾತಾಡೋದಾದರೆ, ಡಿ ಕೆ ಸುರೇಶ್ ಅವರು ಏನು ನಿಮ್ಮ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲ್ತಾರೆ. ಸೊ ಡಿ ಕೆ ಸುರೇಶ್ ಅವರ ಸೋಲಿಗೆ ಕಾರಣ ಏನಿರ್ಬೋದು ಅಂತ ಅನ್ಸುತ್ತೆ? ನನಗೆ ಅಷ್ಟ ಗೊತ್ತಿಲ್ಲ. ಅಂದರೆ ಏನು ಅನ್ಸುತ್ತೆ ಜನರಲ್ ಆಗಿ, ಅಂದರೆ ಯಾಕೆ ಸೋತಿರ್ಬೋದು ಅಂತ ಅನ್ಸುತ್ತೆ? ಏನು ಸುರೇಶ್ ಅವ್ರ ಕೆಲಸಗಳನ್ನು ಮಾಡಿರ್ಲಿಲ್ವಾ? ಅಲ್ಲ ಮಾಡಿದರೆ, ಯಾಕೆಂದ್ರೆ ಇಲ್ಲಿ ಜನಗಳ ಮನಸ್ಸು ಒಳಗಡೆ ಏನು ನುಗ್ಗಿ ಏನು ಮಾಡ್ತೋ ಏನೋ ಅದು ನಮ್ಗೆ ಗೊತ್ತಿಲ್ಲ. ಒಬ್ಬೊಬ್ಬರ ಮನಸ್ಸಲ್ಲಿ ಏನೋ ಒಂದು ಲೆಕ್ಕಾಚಾರ ಆಯಿತು, ಏನೋ ಜನಗಳು ಮನಸ್ಸು ತಗೊಂಡು ಎಲ್ಲ ಒಂದೊಂದು ಕಡೆ ಇದು ಮಾಡಬೇಕು. ಒಳ್ಳೆ ಅಭ್ಯರ್ಥಿ ಆಗಿರ್ಲಿಲ್ವಾ ಸುರೇಶ್? ಮನಸ್ಸು ಗೆಲ್ಲಬೇಕು ಅಣ್ಣ. ಮನಸ್ಸು ಗೆಲ್ಲಬೇಕು ಅಂದ್ರೆ ನಾವು ಒಳ್ಳೆ ಮಾಡಿದಾಗ ಮನಸ್ಸು ಗೆಲ್ಬೋದು. ಹಾಗಿದ್ರೆ ಮಂಜುನಾಥ್ ಅವರು ಮನಸ್ಸು ಗೆದ್ರ ಅಂತ ನೋಡೋಣ, ಇಲ್ಲಿಂದ ಆಚೆಗೆ ಅಲ್ಲ ಗೆದ್ರ ಅಂತ. ಈಗ ಎಲೆಕ್ಷನ್ ಏನೋ ಮುಂದೆ ನಾವು ಈಗ ಹಾಕಿದ್ವಿ, ಅವ್ರು ನೋಡೋಣ. ಈಗ ನಾನು ಏಕ್ದಮ್ ನಾನು ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ. ನೋಡೋಣ, ಕಾದಿ ನೋಡೋಣ. ಈಗ ಇವ್ರುಗಳ್ನು ನಾವು ಕಾದು ನೋಡ್ದೋ, ಅವ್ರನ್ನೂ ಕಾದು ನೋಡೋಣ. ನಮಸ್ತೆ. ನಮಸ್ತೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಸರ್. ಮುಖ್ಯಮಂತ್ರಿ ಆಗಬೇಕು. ಅವ್ರು ಒಳ್ಳೆ ಇದೈತೆ, ಬೆಲೆ ಐತೆ, ಎಲ್ಲ ಸೌಕರ್ಯ, ಕೆಲಸ ಕಾರ್ಯ ಅವೆಲ್ಲ ಮಾಡಿದ್ದಾರೆ ಕನಕಪುರದಲ್ಲಿ. ಡಿ ಕೆ ಸುರೇಶ್ ಮಾಡಿದ್ದಾರೆ. ಅವ್ರದೊಂದು ಆದರೆ ಒಳ್ಳೆಯದು. ಈಗ ಶಿವಕುಮಾರ್ ಅವರು ನಿಮ್ಮ ಕ್ಷೇತ್ರದಲ್ಲಿ ಏನು ಆಯ್ಕೆಯಾಗಿ MLA ಆದಂಥವ್ರು. ಸೊ ಅವ್ರ ಕಡೆಯಿಂದ ಅಭಿವೃದ್ಧಿ ಕೆಲಸಗಳೆಲ್ಲ ಆಗಿದೆಯಾ? ಆಗಿದೆ, ಸುಮಾರಾಗಿದೆ. ಅವ್ರು ಮಾಡಿರೋಷ್ಟು ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ. ಹೌದು. ಸರಿ, ಹಾಗಿದ್ರೆ ಈಗ
ಮೊನ್ನೆ ಅಷ್ಟೇ ಮುಗಿದಂತ ಲೋಕಸಭಾ ಚುನಾವಣೆ ವಿಚಾರಕ್ಕೆ ಮಾತಾಡೋದಾದ್ರೆ ಡಿ.ಕೆ. ಸುರೇಶ್ ಅವರು ಸ್ಪರ್ಧಿಸಿ ಸೋಲ್ತಾರೆ. ಈ ಸೋಲಿಗೆ ಏನು ಕಾರಣ ಇರ್ಬೋದು, ಯಾಕೆ ಸೋತ್ರು ಅಂತ? ಕಾರಣ ಅಂದರೆ ಸ್ವಲ್ಪ ಯಾಮಾರಿದ್ರು, ಇನ್ನು ಹೋಸತಿ MLA ಮಾಡ್ದಂಗೆ ಮಾಡ್ತಾರೆ ಅಂತೇಳಿ ಅವರು ಎಲ್ಲ ಕ್ಷೇತ್ರ ಅವ್ರ ಅಧ್ಯಕ್ಷರಾಗಿದ್ರಲ್ಲ, ಎಲ್ಲ ಕಡೆ ಕರ್ನಾಟಕ ತಿರುಗಬೇಕು, ಅಲ್ಲಿ ನಮ್ಮ ಕಡೆ ಕನಕಪುರದಲ್ಲಿ ಮಾಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ಆದರೆ ಯಾಮಾರಿದ್ರು. ಜೊತೆಗೆ ಲೀಡರ್ಗಳು ಸ್ವಲ್ಪ ಯಾಮಾರಿದ್ರು, ಅದರಿಂದ ಪ್ರಾಬ್ಲಮ್ ಆಯಿತು. ಅತಿಯಾದ ಆತ್ಮವಿಶ್ವಾಸ ಸೋಲಿಗೆ ಕಾರಣ ಆಯ್ತು ಅಂತ ಅನ್ಸುತ್ತೆ. ಹೌದು, ಅತಿಯಾದ ಆತ್ಮವಿಶ್ವಾಸನೇ ಕಾರಣ ಸೋಲಿಗೆ. ಹೌದು. ಸರಿ, ಈಗ ಮಂಜುನಾಥ್ ಅವರು ಗೆದ್ದಿದ್ದಾರೆ, ಡಾಕ್ಟರ್ ಮಂಜುನಾಥ್ ಅವರು. ಸೊ ಅವರು ಅಂದರೆ ಈಗ ಸದ್ಯದ ಮಟ್ಟಿಗೆ ನಿಮ್ಗೆ ಇರುವಂಥ ಅಭಿಪ್ರಾಯ, ಈಗ ನೂತನವಾಗಿ ಆಯ್ಕೆ ಆದಂಥವ್ರು, ಸೊ ಏನು ಅನ್ಸುತ್ತೆ? ಏನೋ ಇವಾಗ ಸದ್ಯಕ್ಕೆ ಗೆದ್ದವ್ರೆ, ಇನ್ನು ನೋಡೋಣ, ನೋಡೋಣ ಮುಂದೆ ಕೆಲಸ ಕಾರಣ. ಸದ್ಯಕ್ಕೆ ಈಗ ರಾಜ್ಯ ಸರ್ಕಾರದಿಂದ ಆಗ್ತಾ ಇರುವಂಥ ಕೆಲಸಗಳ ಬಗ್ಗೆ, ಅಭಿವೃದ್ಧಿ ಕೆಲಸಗಳು ಆಗ್ತಿದ್ಯಾ, ಏನು ಹೇಳ್ತೀರಾ ರಾಜ್ಯ ಸರ್ಕಾರದ ಬಗ್ಗೆ? ರಾಜ್ಯ ಸರ್ಕಾರದಿಂದ ನಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ಆಗಿದೆ. ಕರ್ನಾಟಕದಲ್ಲಿ ಅನುದಾನ ಬರ್ತಕ್ಕಂಥ ಅನುದಾನ ಎಲ್ಲ ಕನಕಪುರಕ್ಕೆ ತಂದು, ಕನಕಪುರ ತಾಲೂಕಿಗೆ ತಂದು ಅಷ್ಟೇ ಕೆಲಸ ಅಭಿವೃದ್ಧಿ ಮಾಡಿದ್ದಾರೆ. ಹೌದು. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಲಿ ಅಂತ ಹೇಳಿದ್ರಿ ಮೊದಲು ತಾವು. ಈಗ ಒಂದು ಮಾತಿನ ಪ್ರಕಾರ 2.5 ವರ್ಷ ಏನೋ ಡಿವೈಡ್ ಮಾಡ್ಕೊಂಡಿದೆ. ಬಟ್ ಈಗ 1 ವರ್ಷ ಕಳೆದಿದೆ, ಇನ್ನು 1.5 ವರ್ಷ ಇದೆ. ಏನು ಹೇಳ್ತೀರಿ? ಅಗ್ರಿಮೆಂಟು ಇಲ್ಲ 5 ವರ್ಷ ಆಗಿದ್ದು ಗೊತ್ತಿಲ್ಲ. ಆದ್ರೆ ಇವಾಗೂ ಆದ್ರೆ ಒಳ್ಳೇದು, 2.5 ಆದ್ರೆ ಒಳ್ಳೇದು. ಹೌದು. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾ? ಆದರೆ ತುಂಬ ಒಳ್ಳೇದು ಸರ್. ನಮಗೆ ಕನಕಪುರದಲ್ಲಿ ಇಂಪ್ರೂವ್ಮೆಂಟ್ ಮಾಡವ್ರೆ, ಇಲ್ಲ ಅಂತಲ್ಲ. ಅಣ್ಣ ತಮ್ಮದಿರು ಇಬ್ಬರು ಕಷ್ಟಪಟ್ಟವ್ರೆ, ಇಂಪ್ರೂವ್ಮೆಂಟ್ ಮಾಡವ್ರೆ. ಎಲ್ಲ ರೋಡ್ಗೂ ತಾರು, ಎಲ್ಲ ಊರಿಗೂ ನೀರು, ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಆದರೆ ಈ ಸರಿ ಅವ್ರು ಆದರೆ ನಮ್ಮ ಏರಿಯಾನು ಸ್ವಲ್ಪ ಬೆಳವಣಿಗೆ ಆಯ್ತದೆ. ಮತ್ತು ಕಾಂಗ್ರೆಸ್ಗೆ ಬರಬೇಕಾದ್ರೆ ಕಾರಣ ಅವರೇನೆ. 135 ಸೀಟ್ ಬರಬೇಕಾದ್ರೆ ಕಾರಣ ಅವರೇನೆ. ಇದಂತೂ 100% ಸತ್ಯ. ಅದಕ್ಕೆ ಅವ್ರು ಆಗಿ. ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ತಾ ಇದ್ದೀರಾ. ಸಿದ್ದರಾಮಯ್ಯನವರು ಸದ್ಯಕ್ಕೆ ಏನು ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಏನು 2.5 ವರ್ಷ ಅನ್ನುವಂಥ ಮಾತಿತ್ತು. ಈಗ 1 ವರ್ಷ ಕಳೆದಿದೆ. ಈಗಲೇ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೀರಾ, ಅಥವಾ ಸಿದ್ದರಾಮಯ್ಯ ಇನ್ನೊಂದು 1.5 ವರ್ಷ? ಅವರು ಒಪ್ಕೊಂಡಿದ್ರೆ 2.5 ವರ್ಷಕ್ಕೆ ನಮ್ಮ ಶಿವಕುಮಾರ್ ಸಾಹೇಬರು ಅದಾಗ್ಬೋದು. ಇಲ್ಲ ಈಗ ಕೊಡಿ ಅಂದರೆ ಕೊಡಲಿ, ಅದರಲ್ಲಿ ಏನಿದೆ. ಅವ್ರ ಹಿಂದೆ ಎಲ್ಲ 5 ವರ್ಷನೂ ಆಳಿದ್ದಾರೆ, ಈಗೂ ಆಳಿದ್ದಾರೆ. ಕೊಡ್ಲಿ ಬಿಡಿ ಸರ್. ಹಾಂ, ಕೊಟ್ಟರೆ ಒಳ್ಳೇದು, ಜನಕ್ಕೆಲ್ಲ ಒಳ್ಳೇದಾಯ್ತದೆ. ಮಾತ್ರ ಕೊಡ್ಲಿ. ಲೋಕಸಭಾ ಚುನಾವಣೆ ಮುಗಿದಿದೆ. ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಸುರೇಶ್ ಅವರು ನಿಮ್ಮ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ದಾರೆ. ಸೊ ಈ ಸೋಲಿನ ಬಗ್ಗೆ ಏನು ಹೇಳಕ್ ಬಯಸ್ತೀರಾ? ಸೋಲು ಯಾಕೆ ಆಯ್ತು ಅಂತ ಅನ್ಸುತ್ತೆ ನಿಮಗೆ? ಸೋಲು, ಒಬ್ಬ ಮನುಷ್ಯ ಸೋಲು ಗೆಲುವಿನಲ್ಲಿ ಅದು ಏರುಪೇರು ಇದ್ದೇ ಇರ್ತದೆ. ಈ ಸರಿ ಆಯಿತು, ಮುಂದಿನ ಸರಿ ಗೆಲ್ತಾರೆ, 100% ಗೆಲ್ತಾರೆ. ಬಟ್ ಅವ್ರು ತುಂಬ ಹೆಲ್ಪ್ ಮಾಡ್ತಾರೆ. ಯಾರೇ ಒಂದು ಫೋನ್ ಮಾಡಿದ್ರು ಎತ್ಕೊಂಡು ಮಾತಾಡ್ತಾರೆ, ಅದು ನಮಗೆ ಗೊತ್ತಿದೆ. ಬಟ್ ಅವರು ಬಂದು ನೆಕ್ಸ್ಟ್ ಬರ್ತಾರೆ ಬಿಡಿ ಸರ್. ಅವರು ಹಾಗಿದ್ರೆ ಸಂಸದರಾಗಿ ಸುರೇಶ್ ಅವರು ನಿಮ್ಮ ಕ್ಷೇತ್ರದಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ. 100% ಮಾಡೋದು, ಅದಕ್ಕೆ ಎರಡನೇ ಮಾತಿಲ್ಲ. ಈಗ ಅವರು ಗೊತ್ತವ್ರೆ ಡಾಕ್ಟ್ರು, ಅವ್ರನ್ನ ಯಾರು ಹಿಡಿಯೋದು, ಎಲ್ಲೂ ಹೋಗಿ ನೋಡೋದು, ಅವರು ಏನಾರು ಕೆಲಸ ಬೇಕಾದರೆ. ಇವರಾದರೆ ನಮ್ಗೆ ಇಮಿಡಿಯೇಟ್ಲಿ ಇಲ್ಲೇ ಸಿಕ್ಕೋರು, ಅದು ಅನುಕೂಲ ಆಗೋದು. ಓಕೆ. ಸೊ ಹಾಗೆ ಮಂಜುನಾಥ್ ಅವರು ಯಾಕೆ ಗೆದ್ದರು ಅಂತ ಅನ್ಸುತ್ತೆ ನಿಮಗೆ? ಮೊದಲ ಬಾರಿಗೆ ಚುನಾವಣಾ ಅಖಾಡಕ್ಕೆ ಇಳಿತಾರೆ, ಹಾಗೆಯೇ ಚುನಾವಣೆಗೆ ಲೋಕಸಭೆಗೆ ಸ್ಪರ್ಧಿಸ್ತಾರೆ. ಬಟ್ ಮೂರು ಬಾರಿ ಸಂಸದರಾದಂಥವರು ಸುರೇಶ್ ಅವರು ಆದರೂ ಗೆಲ್ತಾರೆ. ಏನಕ್ಕೆ ಯಾಕೆ ಗೆದ್ದಿರ್ಬೋದು ಅನ್ಸುತ್ತೆ ನಿಮಗೆ? ಅನ್ಎಕ್ಸ್ಪೆಕ್ಟೆಡ್ ಗೆದ್ದಿದ್ದಾರೆ. ಈ ಸರಿ ನಮ್ಮವರೇ ಗೆಲ್ತಾರೆ, ಡಿ.ಕೆ. ಸುರೇಶ್ ಅವರು. ಓಕೆ, ಸರಿ. ಹಾಗಿದ್ರೆ ಈಗ ಪ್ರಸ್ತುತ ಇರುವಂಥ ರಾಜ್ಯ ಸರ್ಕಾರದ ವಿಚಾರವಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಅಭಿವೃದ್ಧಿ ಕೆಲಸಗಳು ಆಗ್ತಿದೆಯಾ ರಾಜ್ಯ ಸರ್ಕಾರದಿಂದ? ಏನು ನಿರೀಕ್ಷೆ ಮಾಡಿದಂಥ ಕೆಲಸಗಳು ಆಗ್ತಿದೆಯಾ? ಏನಿಲ್ಲ, ಈ ಬಸ್ ಒಂದು ಬಂದ್ ಮಾಡಿದ್ರೆ ಎಲ್ಲ ಸರೋಯ್ತವೆ. ಫ್ರೀ ಇರೋದು ಬಂದ್ ಮಾಡಬೇಕು, ಬೇರೆ ಇನ್ನೇನಿಲ್ಲ. ಎಲ್ಲ ಕರೆಕ್ಟ್. ಉಳಿದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವೆಲ್ಲ ಮಾಡ್ತಾರೆ, ಮಾಡಿ. ಅದೊಂದು ಬಂದ್ ಮಾಡಿ ಸರ್. ಥ್ಯಾಂಕ್ ಯು. ನಮಸ್ತೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ? ಆಗಬೇಕು. ಯಾಕೆ ಸರ್ ಆಗಬೇಕು? ಅವರು ನಮಗೆಲ್ಲ ನಮ್ಮ ರಾಜ್ಯದಲ್ಲೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ, ಅನುಕೂಲ ಮಾಡಿದ್ದಾರೆ. ಅದಕ್ಕೋಸ್ಕರ ಆಗಲಿ ಅಂತ ನಾವು ಕೇಳ್ಕೊತೀವಿ. ಓಕೆ. ನಿಮ್ಮದೇ ಕ್ಷೇತ್ರದಿಂದ ಅಂದರೆ ಕನಕಪುರದಿಂದ ಆಯ್ಕೆಯಾಗಿ ವಿಧಾನಸಭೆಗೆ ಪ್ರವೇಶ ಮಾಡಿದಂಥವ್ರು ಡಿ.ಕೆ. ಶಿವಕುಮಾರ್ ಅವರು. ಸೊ ನಿಮ್ಮ ಕ್ಷೇತ್ರದಲ್ಲಿ ಕೆಲಸಗಳನ್ನು ಮಾಡಿದಾರಾ? ಹೌದು, ಮಾಡಿದ್ದಾರೆ. ನಮ್ಮ ಹಳ್ಳಿಗಳಲ್ಲೆಲ್ಲ ಮಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಓಕೆ. ಹಾಗಿದ್ರೆ ಏನು ಈಗ 1 ವರ್ಷ ಅವಧಿ ಮುಗಿದಿದೆ ಸರ್ಕಾರದ್ದು, ಇನ್ನು 4 ವರ್ಷ ಇದೆ. ಇವಾಗಲೇ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ, ಅಥವಾ ಇನ್ನೂ 1.5 ವರ್ಷದ ನಂತರ ಆದರೆ ಓಕೆನಾ? ಆದರೆ ಒಳ್ಳೇದು. ಇವಾಗಲೇ ಆದರೆ. ಹಾಗಿದ್ರೆ ಸಿದ್ದರಾಮಯ್ಯನವರ ಅವಧಿ ಸಾಕು ಅಂತೀರಾ ಮುಖ್ಯಮಂತ್ರಿ ಆಗಿ? ಸಾಕು. ಓಕೆ. ಮೊನ್ನೆ ಲೋಕಸಭಾ ಚುನಾವಣೆ ಮುಗೀತು, ಡಿ.ಕೆ. ಸುರೇಶ್ ಅವರು ಸೋಲ್ತಾರೆ, ಶಿವಕುಮಾರ್ ಅವರ ಸಹೋದರ. ಇದ್ರ ಬಗ್ಗೆ ಏನು ಹೇಳಕ್ ಬಯಸ್ತೀರಾ? ಏನು ಜನಗಳು ಮೋಸ ಮಾಡಿದ್ದಾರೆ.
ಕೆಲಸ ಮಾಡಿದ್ರು ಹಾಗಿದ್ರೆ ಸುರೇಶ್ ಅವರು? ಮಾಡಿದ್ರೂ ಜನ ಮೋಸ ಮಾಡಿದ್ದಾರೆ. ಓಕೆ, ಅದಕ್ಕೋಸ್ಕರ ಅವ್ರನ್ನ ಗೆಲ್ಲಿಸ್ಬೇಕಾಗಿತ್ತು. ಥ್ಯಾಂಕ್ ಯು ಸರ್. ನಮಸ್ತೆ, ನಿಮ್ಮ ಹೆಸರು? ಚಿಕ್ಕಮರಿಯಪ್ಪ ಅಂತ. ಓಕೆ, ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ಬೇಕು. ಖಂಡಿತ ಮುಖ್ಯಮಂತ್ರಿ ಆಗಬೇಕು. ಕನಕಪುರದ ಇನ್ನೂ ಅಭಿವೃದ್ಧಿ ಕೆಲಸಗಳು ಆಗ್ಬೇಕಂತ ಹೇಳಿ ಆಶಿಸ್ತೀವಿ ನಾವು. ಓಕೆ, ಈಗ ಸದ್ಯಕ್ಕೆ ಅವರು ಏನು ನಿಮ್ಮ ಕ್ಷೇತ್ರದಿಂದನೇ ಆಯ್ಕೆ ಆದಂಥವ್ರು. ಸೊ ಕನಕಪುರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಿದ್ಯಾ? ಬೇಜಾನಾಗಿದೆ. ಕೋಟ್ಯನ್ ಲಕ್ಷಾನ್ ಕೋಟಿ ಅಭಿವೃದ್ಧಿ ಕೆಲಸಗಳಾಗಿವೆ. ಓಕೆ, ಕೋಟಿ ಆಗಿದೆ, ಇನ್ನೂ ಆಗಬೇಕು. ಓಕೆ, ಈಗ ಹಾಗಿದ್ರೆ ಪ್ರಸ್ತುತ ಇರುವಂತಹ ರಾಜ್ಯ ಸರ್ಕಾರದ ವಿಚಾರವಾಗಿ ಏನ್ ಹೇಳ್ತೀರಾ? ಚೆನ್ನಾಗಿದೆ ಗೌರ್ಮೆಂಟ್. ಸಿದ್ದರಾಮಯ್ಯ ಚೆನ್ನಾಗಿ ಮಾಡ್ತಾರೆ. ಡಿ ಸಿ ಶಿವಕುಮಾರ್ ಅವರು ಚೆನ್ನಾಗಿ ಸರ್ಕಾರನ ಮಾಡ್ತಾ ಇದ್ದಾರೆ. ಸರಿ ಸರ್, ಈಗ ಮೊದಲಿನ ಏನು ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ 2.5 ವರ್ಷ ಅನ್ನುವಂತ ಕನ್ಫರ್ಮೇಶನ್ ಯಾರಿಗೂ ಇಲ್ಲ, ಆದ್ರೂ ಕೂಡ ಚರ್ಚೆ ಆಗಿರುವಂತದ್ದು ಅಂತ. ಸೊ ಆ 2.5 ವರ್ಷ ಅವಧಿ ಮುಗಿದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾ ಅಥವಾ ಈಗಲೇ ಆದ್ರೆ ಒಳ್ಳೇದು ಅಂತ? ಯಾವಾಗಾದ್ರೂ ಒಳ್ಳೇದೇ, ಯಾವಾಗಾದ್ರೂ ಒಳ್ಳೇದು, ಮುಖ್ಯಮಂತ್ರಿ ಆಗ್ಬೇಕು. ಓಕೆ, ಸೊ ಹಾಗಿದ್ರೆ ಲೋಕಸಭಾ ಚುನಾವಣೆ ಮುಗಿದಿದೆ. ಲೋಕಸಭಾ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಸುರೇಶ್ ಅವರಿಗೆ ಸೋಲಾಗಿದೆ. ಯಾಕಾಗಿ ಸೋತರು ಅಂತ ಅನ್ಸುತ್ತೆ? ನಿಮ್ದೇ ಕ್ಷೇತ್ರ ಆಗಿರೋದ್ರಿಂದ ಕೇಳ್ತಾ ಇರೋದು. ಅನಿವಾರ್ಯ. ಜನಗಳ ತೀರ್ಮಾನ ಬದ್ಧ ಆಗ್ಬೇಕಷ್ಟೇ. ಜನಗಳ ತೀರ್ಮಾನಕ್ಕೆ ತಲೆ ಬಾಗ್ಬೇಕು. ಅದು ಯಾರ ಕೈಲೂ ಇಲ್ಲ, ಎಲ್ಲ ಜನಗಳ ಕೈಲಿ ಇರೋದು. ಮತದಾರರ ನಿರೀಕ್ಷೆ ಅದು. ಈ ಲೋಕಸಭಾ ಚುನಾವಣೆಯಲ್ಲಿ ನೋಡೋಕೆ ಹೋದ್ರೆ ನಿಮ್ಮ ಬೆಂಗಳೂರು ಗ್ರಾಮಾಂತರಕ್ಕೆ ಈ ಕನಕಪುರ ವಿಧಾನಸಭಾ ಕ್ಷೇತ್ರ ಕೂಡ ಸೇರುತ್ತೆ. ಸೊ ಕನಕಪುರದಲ್ಲಿ ನೋಡೋಕೆ ಹೋದ್ರೆ ಡಿ.ಕೆ. ಸುರೇಶ್ ಅವರು ಸಂಸದರಾಗಿ ಕೆಲಸಗಳನ್ನ ಮಾಡಿದ್ರ? ಹೇಗೆ ಕೆಲಸ ಮಾಡಿದ್ರು? ಎಂಟೇರಿಗ ಲೋಕಸಭಾ ವ್ಯಾಪ್ತಿಯಲ್ಲಿ ಉತ್ತಮವಾಗಿ ಕೆಲಸ ಮಾಡಿದವರು ಅವರೊಬ್ಬರೇನೆ. 543 MP ಪೈಕಿ ಉತ್ತಮವಾಗಿ ಕೆಲಸ ನಿರ್ವಹಣೆ ಮಾಡಿದವರೆ ಡಿ.ಕೆ. ಸುರೇಶ್ ಅವರು. ಆದ್ರೂ ಕೂಡ ಜನ ಯಾಕೆ ಕೈ ಬಿಟ್ರು ಅಂತ ಅನ್ಸುತ್ತೆ? ಗೊತ್ತಿಲ್ಲ. ಅದು ನಿಗೂಢ. ಜನ ಯಾವ ತರ ತೀರ್ಮಾನ ತಗೊಂಡಿದಾರೋ ಅದು ಗೊತ್ತಿಲ್ಲ. ಎಲ್ಲೊಂದ್ ಕಡೆ ಅಪೋಸಿಷನ್ ಅಂದ್ರೆ ಎದುರಾಳಿಯಾಗಿ ನಿಂತಹ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಅದು ಒಂದು ಪಾಯಿಂಟ್ ಆಯ್ತಾ ಅಂತ ಸೋಲಿಗೆ? ಇರ್ಬೋದೇನೋ. ಈಗ ಆಯ್ಕೆ ಆದಂತವ್ರ ಬಗ್ಗೆ ಏನ್ ಹೇಳ್ತೀರಾ? ನೂತನ ಸಂಸದರ ಬಗ್ಗೆ ಡಾಕ್ಟರ್ ಕೆಲಸ ಕಾರ್ಯಗಳು ಮಾಡ್ಲಿ, ಅವ್ರು ಹೆಂಗ್ ಮಾಡಿದ್ರು ಅವ್ರಿಗಿಂತ ಉತ್ತಮವಾಗಿ ಮಂಜುನಾಥ್ ಕೆಲಸ ಮಾಡ್ಲಿ ಅಂತ ಹೇಳ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಾನೀಗ ಕನಕಪುರದಲ್ಲಿದ್ದೇನೆ. ಕನಕಪುರ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರ ವಿಧಾನಸಭಾ ಕ್ಷೇತ್ರ. ಡಿ.ಕೆ. ಶಿವಕುಮಾರ್ ಅವರಿಗೆ ರಾಜಕೀಯ ನೆಲೆಯನ್ನ ಕೊಟ್ಟಂತ ಕ್ಷೇತ್ರ. ಸೊ ಸದ್ಯಕ್ಕೆ ನಾನು ಕನಕಪುರದ ಜನತೆಯ ಬಳಿ ಕೇಳುವಂತದ್ದು, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ಬೇಕಾ ಅನ್ನುವಂಥದ್ದು. ಯಾಕೆಂದ್ರೆ ರಾಜ್ಯ ರಾಜಕಾರಣದಲ್ಲಿ ಹೆಚ್ಚಾಗಿ ಚರ್ಚೆಯಲ್ಲಿರುವಂತಹ ವಿಚಾರ ಇದು. ಸೊ ಆ ನಿಟ್ಟಿನಲ್ಲಿ ಕನಕಪುರದ ಜನತೆಯನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಮೊದಲನೇದಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ಬೇಕಾ? ಆಗೇಬೇಕು. ಯಾಕೆ ಅಂತೀರಾ ಸರ್? ಯಾಕೆಂದ್ರೆ ಅವರು ಶಿಸ್ತಿನ ಸಿಪಾಯಿ ಕಾಂಗ್ರೆಸ್ ಅಲ್ಲಿ. ಯಾವುದೇ ಬೇರೆ ಪಾರ್ಟಿಗೆ ಅವರು ಇದುವರೆಗೂ ಹೋಗ್ಲಿಲ್ಲ. ಅವರು ಒಂದೇ ಪಾರ್ಟಿಲಿ ಎಷ್ಟೇ ಕಷ್ಟ ಬಂದ್ರು ಏನೇ ಬಂದ್ರು, ಸಿದ್ದರಾಮಯ್ಯ ಪಿಲ್ಡಲ್ ಅವ್ರು ಮಿನಿಸ್ಟ್ರು ಕೊಡದೇರು, ಧರ್ಮಸಿಂಗ್ ಪಿಲ್ಡಲ್ ಮಿನಿಸ್ಟ್ರು ಕೊಡದೇರು, ಅವ್ರವ್ರ ವೈಯಕ್ತಿಕ. ಅದರಿಂದ ಪಾರ್ಟಿ ಇಂಬೇರೆಯವರಾಗಿದ್ರೆ ಪಾರ್ಟಿ ಬಿಟ್ಕೊಡೋರು. ಎಷ್ಟೇ ಕಷ್ಟ ಕೊಟ್ಟರು ಪಾರ್ಟಿಲಿದ್ದಕ್ಕೆ ಅವ್ರಿಗೆ ದೇವರು ಅಧ್ಯಕ್ಷನ ಪಟ್ಟ ಕೊಟ್ಟಿದ್ದಾರೆ. ನೆಕ್ಸ್ಟ್ CM ಪಟ್ಟ ಕೊಡ್ಬೋದು. ಕೊಟ್ರೆ ಒಳ್ಳೇದು. ಚೆನ್ನಾಗಿ ಮಾಡ್ತಾರೆ. ಸೀನಿಯರು ಎಲ್ಲಾ ಕಷ್ಟ ಸುಖ ವ್ಯವಸಾಯದಿಂದ ಬಂದಿರೋರು, ವ್ಯವಸಾಯ ಏನು ಅಂತ ತಿಳಿದಿರೋರು. ಆ ತರದಲ್ಲಿ ಅವ್ರಿಗೆ ಕೊಡ್ಬೇಕು. ಸರ್, ಈಗ ಪ್ರಸ್ತುತ ಇರುವಂತಹ CM ಸಿದ್ದರಾಮಯ್ಯ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಸಾಕು. ಅವರು 7 ವರ್ಷ ಮಾಡವ್ರೆ. ಇನ್ನ ಎಷ್ಟು ವರ್ಷ ಮಾಡ್ತೀರಿ? 7.5 ವರ್ಷ ಆಗದೆ ಇನ್ನೆಷ್ಟು ವರ್ಷ ಅಂತ ಏನು ಸಾಯಿಗಂಟ ಅವ್ರೊಬ್ರೇ ಇರ್ಬೇಕಾ? ಒಬ್ಬ ಹುಡುಗ ಯೂತ್ ಚೆನ್ನಾಗಿ ಒಂದು ಪ್ರಬಲವಾದ ಕ್ಯಾಸ್ಟ್ ಅಲ್ಲಿ ಬಂದಿದ್ದಾರೆ ಹಿಂದೂಲಿ, ಅವರು ಕೊಡ್ಲಿ ಬಿಡಿ. ಅಂದ್ರೆ ಸರ್, ಈಗ ಸರ್ಕಾರ ಏನು ಈ ಬಾರಿ ರಚನೆಯಾಗಿ ಒಂದು ವರ್ಷ ಅಷ್ಟೇ ಅವಧಿ ಮುಗಿದಿರೋದು, ಇನ್ನು 4 ವರ್ಷ ಇದೆ. ಆ ನಿಟ್ಟಿನಲ್ಲಿ ನೋಡೋಕೋದ್ರೆ 50-50 ಅಂತ ಯೋಚನೆ ಮಾಡೋಕೋದ್ರೆ 2.5 ವರ್ಷ ಅಂತ ನೋಡೋಕೋದ್ರೆ 1.5 ವರ್ಷ ಇದೆ. ಏನ್ ಹೇಳ್ತೀರಾ? 1.5 ವರ್ಷ ಸಿದ್ದರಾಮಯ್ಯ ಅವರೇ ಇರ್ಲಿ, ಆಮೇಲೆ 2.5 ವರ್ಷ ನಮ್ ಸಾಹೇಬ್ರು ಕೊಡ್ಲಿ ಬಿಡಿ. ಓಕೆ, ಹಾಗೆ ಸರಿ. ಈಗ ಕನಕಪುರ ಅಂತ ತೆಗೆದುಕೊಳ್ಳಕ್ ಹೋದ್ರೆ ಕನಕಪುರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಿದ್ಯಾ ಡಿ.ಕೆ. ಶಿವಕುಮಾರ್ ಅವ್ರ ಕಡೆಯಿಂದ? ಇವಾಗ ನೀವು ನಮ್ ಕನಕಪುರ ಬಿಟ್ಟು ಬೇರೆ ಕಡೆ ಎಲ್ಲೇ ಹೋಗಿ ರಸ್ತೆ ನೋಡಿ, ಆಮೇಲೆ ನೀರ್ ನೋಡಿ, ನರೇಗಾ ನೋಡಿ, ಆಮೇಲೆ ಬೇರೆ ಬೇರೆ ನೋಡಿ, ಜನಗಳ ಕಷ್ಟ ಸುಖ ನೋಡಿ. ನಮ್ಮೇಲೆ ಆಗಿರುವಂತ ನಮ್ದು ಫಾರಿನ್ ತರ ಇನ್ನೇನ್ ಆಗೋಯ್ತದೆ. ಅವ್ರ CM ಆದ್ರೆ ಫಾರಿನ್ ಟೈಪ್ ಅದೇ ಆಯ್ತದೆ ನಮ್ ಕನಕಪುರ, ರಾಮನಗರ ಆಯ್ತದೆ. ಓಕೆ, ಲೋಕಸಭಾ ಚುನಾವಣೆ ಮುಗಿದಿದೆ ಸರ್. ಡಿ.ಕೆ. ಸುರೇಶ್ ಅವರು ಶಿವಕುಮಾರ್ ಅವರ ಸಹೋದರ ಸೋಲ್ತಾರೆ. ಯಾಕೆ ಸೋತ್ರು ಅಂತ ಅನ್ಸುತ್ತೆ? ಸೋಲಿಗೆ ಕಾರಣ ಏನು ಅನ್ಸುತ್ತೆ ನಿಮ್ಗೆ? ಏನಾಯ್ತು ಅಂದ್ರೆ ತೇಜಸ್ವಿನಿ ದೇವೇಗೌಡರ ಮೇಲೆ ನಿಂತಾಗ ಅನುಕಂಪ ಜನಗಳಲ್ಲಿ ಬತ್ತಲ್ಲ. ಇವರು ಹೃದಯವಂತರು, ಹೃದಯ ಸಿಂಹಾಸನ ಇಷ್ಟ ಮಾಡಿದ್ದಾರೆ. ಇವ್ರು ಇಷ್ಟು ಕೆಲಸ ಮಾಡಿದ್ರು ನಮ್ಮ ಸುರೇಶ್ ಅವರು
ಒಬ್ಬ ಯೂತ್ ಆಗಿ ಒಬ್ಬ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ತರ ಅವರು ಎಲ್ಲಾ ಕಡೆನೂ ನಿದ್ದೆನೆ ಮಾಡಿಲ್ಲ ಬಿಡಿ, ಆ ತರ ದುಡ್ದಿದ್ರು. ಆದ್ರೆ ಅವ್ರಿಗೆ ಏನ್ ಬಂತು ಜನಗಳಲ್ಲಿ ಅನುಕಂಪ ಅಂದ್ರೆ ಡಾಕ್ಟ್ರು, ಹೃದಯ ಶಸ್ತ್ರಚಿಕಿತ್ಸೆ, ಏನೋ ಅವ್ರ ಒಂದು ಸ್ಟಾರ್ ಎಂ ಇ ಚಂದ್ರಶೇಖರ್ ಮೂರ್ತಿ ಇದ್ರಲ್ಲ ಮುಂದೆ, ಆ ತರ ಜನಗಳಲ್ಲಿ ಅನುಕಂಪ ಬಂದು ಜನಗಳು ಯಾರಿಗೆ ಹಾಕ್ಬೇಕು ಅಂದ್ರೆ ಡಾಕ್ಟ್ರಿಗೆ ಹಾಕ್ಬೇಕು ಅಂದ್ಬಿಟ್ಟು ಎಲ್ಲಾರ ಮೈಂಡ್ಗೂ ಒಂದು ವಾಸ್ ಔಟ್ ಆಗೋಯ್ತು. ಹಾಗಿದ್ರೆ ಆದ್ರಿಂದ ಗೆದ್ರು. ಹಾಗಿದ್ರೆ ಕೆಲಸಗಳನ್ನು ಮಾಡಿ ಕೂಡ ಅಭಿವೃದ್ಧಿ ಕೆಲಸಗಳನ್ನು ಸಾಕಷ್ಟು ಮಾಡಿ ಕೂಡ ಸೋತ್ರು ಅಂತ. ಅಭಿವೃದ್ಧಿ ಇದ್ರೆ ಅವ್ರ ಮುಂದೆ ಯಾರು ಇಲ್ಲ ಬಿಡಿ. 224 MP MLA ಇವರಷ್ಟು ಆನೆಸ್ಟ್ ಆಗಿ ಕೆಲಸ ಮಾಡೋರು, ಇವರಷ್ಟು ಆನೆಸ್ಟ್ ಆಗಿ ನಿದ್ದೆ ಇಲ್ಲದೆ ದುಡಿಯೋರು ಇವರೊಬ್ಬರೇ ನನ್ನ ಲೆಕ್ಕದಲ್ಲಿ, ಈ ರಾಜಕೀಯದಲ್ಲಿ. ಹಾಗಿದ್ರೆ ಎದುರಾಳಿಯಾಗಿ ನಿಂತ ಡಾಕ್ಟರ್ CN ಮಂಜುನಾಥ್ ಅವರು ನೀವು ಯಾರೇ ನಿಂತಿದ್ರು ಸುರೇಶ್ ಸೋಲ್ಸಕ್ಕಾಯ್ತಾರೆ. ಎದುರಾಳಿ ಅಂತ ಹಾಗಿದ್ರೆ. ಆಮೇಲೆ ಅವ್ರ ಮೇಲೆ ಏನು ಮಾತಾಡಕ್ಕಾಗಲ್ವಲ್ಲ. ಡಾಕ್ಟರ್ ಮೇಲೆ ಇಂಥ ಕೆಟ್ಟವರು, ಇಂಥವ್ರು ಇಷ್ಟು ತಿಂದ್ರು, ಹಂಗ್ ತಿಂದ್ರು. ಮೊದಲ ಬಾರಿ ಗೆದ್ದವ್ರೆ, 75,000 ಆಪರೇಷನ್ ಮಾಡವ್ರೆ. ನೆಕ್ಸ್ಟ್ ಅವರು ಇನ್ನ ಏನೇನೋ ಮಾಡ್ತಾರೆ, ಜನಗಳಿಗೆ ಹೆಲ್ಪ್ ಮಾಡ್ತಾರೆ, ಆಪರೇಷನ್ ಮಾಡ್ತಾರೆ ಅನ್ನೋ ಲೆಕ್ಕದಲ್ಲಿ ಅನುಕಂಪ. ತೇಜಸ್ವಿನಿ ಗೆದ್ದಲಲ್ಲ ದೇವೇಗೌಡರ ಮೇಲೆ, ಆ ತರ ಅನುಕಂಪದಲ್ಲಿ ಈಗ ತಾನೇ ಬಂದಿರೋದ್ರಿಂದ ಯಾವುದೇ ನೆಗೆಟಿವ್ ಪಾಯಿಂಟ್ಗಳೆಲ್ಲ ಅವ್ರ ಮೇಲೆ ಹೇಳೋದಕ್ಕೆ ಅಂತ. ಆ ತರದಲ್ಲಿ ಜನಗಳು ಒಟ್ಟಾರೆಯಾಗಿ ಏನು ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಈಗ ನೂತನವಾಗಿ ಆಯ್ಕೆ ಆಗಿದ್ದಾರೆ ಸಂಸದರಾಗಿ ನಿಮ್ಮ ಕ್ಷೇತ್ರ. ನೆಕ್ಸ್ಟ್ ನೋಡುವ, ಅವ್ರಿಗೂ ವಸ್ತು ಡಾಕ್ಟ್ರು ಏನೇನು ಜನಕ್ಕೆ ಏನೇನು ಒಳ್ಳೇದ್ ಮಾಡ್ತಾರೆ, ಏನೇನು ಮಾಡ್ತಾರೆ, ಯಾವ ಸ್ಕೀಮ್ ಹಾಕ್ತಾರೆ. ಇವಾಗ MP ಆಗಿ ಮೊನ್ನೆ ಹೋಗವ್ರೆ, ಡೆಲ್ಲಿಲಿ ಅವ್ರೆ ಸಾಹೇಬ್ರ ಜೊತೆ ಮಾತಾಡ್ತಾವ್ರಲ್ಲ, CM DK ಅವ್ರ ಜೊತೆ. ರಾಜ್ಯ ಸರ್ಕಾರದ ವಿಚಾರವಾಗಿ ಏನ್ ಹೇಳ್ತೀರಾ ಸರ್? ಸದ್ಯಕ್ಕೆ ಏನು 1 ವರ್ಷ ಕೂಡ ಪೂರೈಸಿದೆ ರಾಜ್ಯ ಸರ್ಕಾರ, ಏನ್ ಹೇಳ್ತೀರಾ? ಏನ್ ಹೇಳುವ್ರ, ಗ್ಯಾರಂಟಿ ಅನ್ಕೊಂಡು ಯಾವ್ದು ಇಂಪ್ರೂವ್ ಆಯ್ತಾ ಇಲ್ಲ. ಸುಮ್ನೆ ಗ್ಯಾರಂಟಿಲೇ ಪಾಪ ಇನ್ನ ತಲೆ ಕೆಡ್ಸ್ಕೊಂಡು ಒದ್ದಾಡ್ತಾವ್ರೆ. ಇನ್ ನೆಕ್ಸ್ಟ್ ಏನ್ ಮಾಡ್ತಾರೆ ನೋಡುವ. ಗ್ಯಾರಂಟಿ ಯೋಜನೆಗಳು ಬೇಡವಾಗಿತ್ತಾಗಿದ್ರೆ ಏನ್ ತಿಳ್ಬೇಕು ಸರ್? ಇಂಥದ್ಗೇನೆ ಇವಾಗ ನಾನು ಕೆಲ್ಸಕ್ಕೆ ಹೋದ್ರೆ ಸಂಬಳ ಬರ್ತದೆ, ನಾನು ಕೆಲ್ಸಕ್ಕೆ ಹೋಗ್ದೇನೆ ಸಂಬಳ ಬಂದ್ರೆ ಅಲ್ಲಿಗೇನು ವ್ಯಾಲ್ಯೂ ಐತೆ? ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ 8 ಗಂಟೆಗೆ ಬಸ್ ಹತ್ತಿ ರಾತ್ರಿ 8 ಗಂಟೆ ಡ್ಯೂಟಿ ಮಾಡಿ ಸಂಬಳ ಬರ್ತದೆ. ಮನೇಲೆ ಕೂತಿ ದುಡ್ಡು ಬಂದ್ಮೇಲೆ ನಾವೇನು ಮಾಡಲ್ಲ, ಸೋಂಬೇರಿ ಐತಿವಿ ಅಷ್ಟೇ. ಕೆಲಸನೇ ಮಾಡಲ್ಲ. ಸರ್ ನಮಸ್ತೆ. ನಮಸ್ತೆ ಸರ್. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ಬೇಕು ಸರ್. ಅವರು ಆದ್ರೂ ಒಳ್ಳೇದು. ಅವರಲ್ಲಿ ಶಕ್ತಿ ಇದೆ, ಓಡಾಡೋದು ಜನಶಕ್ತಿ ತಾಕತ್ತಿದೆ. ಮತ್ತೆ ಎಲ್ಲಾದ್ರಿಂದನೂ ಅವ್ರು ಓಡಾಡಕ್ಕೆ ಇನ್ನೂ ದೇವರು ಆರೋಗ್ಯ, ಐಶ್ವರ್ಯ, ಶಕ್ತಿ ಎಲ್ಲ ಕೊಟ್ಟಿದ್ದಾನೆ. ಏನ್ ಬೇಕಾದ್ರೂ ಅವರು ಓಡಾಡಿ ಮಾಡ್ತಾರೆ. ಅದರಿಂದ ಆಗ್ಬೇಕು. ನಮ್ಮ ತಾಲೂಕಲ್ಲಿ ಸುಮಾರು ಕೆಲಸಗಳು ಮಾಡವ್ರೆ. ಹಂಗೂ ರಾಜ್ಯಕ್ಕೂ ಇನ್ನೂ ಅವರು ಮಾಡೋ ಕೆಲಸ ಬೇಜಾನಿದೆ. ದೇವರು ಅವ್ರಿಗೆ ಶಕ್ತಿ ಬುದ್ಧಿ ಎಲ್ಲ ಕೊಟ್ಟವನೇ, ಅದರಿಂದ ಅವ್ರು ಆಗ್ಬೇಕು. ಈಗ DKಶಿ ಅವರು ನಿಮ್ಮ ಕ್ಷೇತ್ರದಿಂದ ಅಂದ್ರೆ ಕನಕಪುರದಿಂದನೇ ಆಯ್ಕೆಯಾಗಿ MLA ಆಗಿ ಈಗ ಏನು DCM ಉಪಮುಖ್ಯಮಂತ್ರಿ ಆದಂತವ್ರು. ಸೊ ಅವರಿಗೆ ಈಗ ಅವರು ಮುಖ್ಯಮಂತ್ರಿ ಆದ್ರೆ ಏನು ನಿಭಾಯಿಸ್ತಾರೆ ಅಂತ ಹೇಳ್ತಾ ಇದ್ದೀರಾ. ಬಟ್ ನಿಮ್ಮ ಕ್ಷೇತ್ರದಲ್ಲಿ ಈಗ ಸದ್ಯಕ್ಕೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀರಾ? ಮಾಡವ್ರಲ್ಲ ಸರ್, ಬೇಜಾನ್ ಮಾಡವ್ರೆ. ಅದ್ರಲ್ಲೇ ಏನ್ 2 ಮಾತೇ ಇಲ್ಲ. ಯಾವ ರೋಡ್ಗಳು ಬೇಕೋ, ಯಾವ ಹಳ್ಳಿಗಳಲ್ಲಿ ಬೇಕೋ. ನೋಡಿ ಇವೆಲ್ಲ ರೋಡೆಲ್ಲ ಅಗಲ ಮಾಡಿದ್ರು, ತಾಲೂಕ್ ಆಫೀಸ್ ಮಾಡಿದ್ರು, ಎಲ್ಲ ಒಂದೇ ಕಡೆ ಆಫೀಸ್ ಮಾಡಿದ್ರು. ಅವೆಲ್ಲ ತಪ್ತು. ರೋಡಲ್ಲಿ ಓಡಾಡಕ್ ಆಯ್ತಾ ಇರ್ಲಿಲ್ಲ, ಅವೆಲ್ಲ ತಪ್ತು. ಈಗ ನಾವು ಮಳೆಗಾಳು, ನಮ್ ಕಡೆ ಈಗ ಸೇತುವೆ ಚಿಕ್ಕದಾಗ ಹೋಗಿತ್ತು, ಈಗ ದೊಡ್ಡ ಇನ್ನೊಂದು ಸೇತುವೆ ಮಾಡ್ತಾವ್ರೆ. ನಮ್ಮೂರಿಗೆಲ್ಲ ಟಾರ್ ಹಾಕ್ಸಿದ್ರು, ನಮ್ ಜಮೀನುಗಳಿಗೆಲ್ಲ ಸಿಮೆಂಟ್ ರೋಡ್ ಮಾಡ್ಸವ್ರೆ. ಎಲ್ಲ ಡೆವಲಪ್ಮೆಂಟ್ ಮಾಡವ್ರೆ. ಸರಿ, ಈಗ ರಾಜ್ಯ ಸರ್ಕಾರದ ವಿಚಾರವಾಗಿ ಏನ್ ಹೇಳ್ತೀರಾ? ಸದ್ಯಕ್ಕೆ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇರುವಂತದ್ದು ಅದ್ರಲ್ಲಿ ಏನು ಅನ್ನೋದೇ ಗೊತ್ತಾಯ್ತಲ್ಲ. ಅವರು 136 ಜನ ಗೆಲ್ಬೇಕಾದ್ರೆ 90% ಅವ್ರದ್ದು ಬಲ ಇದೆ. ಇದ್ರಲ್ಲಿ ಅವರು ಜನಸಂಘಟನೆ ಮಾಡಿ ಎಲ್ಲ ಮಾಡಿ ಅವ್ರು ಗೆಲ್ಸೋಷ್ಟು ಶಕ್ತಿ ಇದ್ದು KPCC ಅಧ್ಯಕ್ಷರಾಗಿ ಅವ್ರು ಕೊಟ್ಮೇಲೆ ಇವತ್ತು ಅಷ್ಟೊಂದು ಸೀಟ್ ಬಂದ್ರು. ಅದ್ಯಾಕೆ ಆ MLAಗಳು ಇವರೆಲ್ಲ ಅವ್ರನ್ನ ಇದು ಮಾಡ್ತಾ ಇದಾರ ಗೊತ್ತಾ? ಸಿದ್ದರಾಮಯ್ಯನವ್ರು ಕರ್ಕೊಂಡ್ಬಂದವ್ರ. ಅವ್ರ ಆಲೆ 5 ವರ್ಷ ಆಡಳಿತ ನಡ್ಸವ್ರೆ. ಈಗ ಇನ್ನೂ ನಾನೇ ಇರ್ಬೇಕು ಅಂದ್ರೆ ಪಾಪ ಇವ್ರು ಮಾಡಿ ದುಡ್ದವ್ರು ಎಲ್ಲಾಗ್ಬೇಕು? ಯಾರೋ ಉತ್ತ ಕಟ್ತು ಗೆದ್ಲು ಬಂದು ಹಾವು ಸೇರ್ಕೋತು ಅಂದಂಗೆ ಆಗೋಯ್ತು ಈಗ. ನಿಜವಾ ಸುಳ್ಳು? ಈಗ ಸಿದ್ದರಾಮಯ್ಯನವರು ಬೇರೆ ಪಕ್ಷದಿಂದ ಬಂದ್ರು ಅಂತ ಆ ತರದ್ ಹೇಳ್ತಾ ಇದ್ರು. ಹೌದು. ಅವ್ರು ಕರ್ಕೊಂಡ್ಬಂದು ಅನುಭವಿಸಿದ್ರು. ಅವತ್ತು ವರ್ಣಾದಲ್ಲಿ ನಿಂತಿದ್ದಾಗ 250-300 ಓಟು CM ಆಗಿದ್ರು ಕುಮಾರಸ್ವಾಮಿ ಅವ್ರು. ಅಂಥದ್ರಲ್ಲಿ ಹೋಗಿ ಅಷ್ಟು ಶಕ್ತಿ ತುಂಬಿ ಅಲ್ಲಿ ಸಂಘಟನೆ ಮಾಡಿ ಗೆಲ್ಸ್ಕೊಂಡ್ರು. ಅವ್ರಿಗೆ ಏನು ಮೋಸ ಆಗ್ಲಿಲ್ವಲ್ಲ, CM ಆದ್ರು. ಇನ್ನೇನ್ ಬೇಕು ಅವ್ರಿಗೆ? ಅವ್ರಿಗೆ ಬಿಟ್ಕೊಡ್ಲಿ ಬಿಡಿ. ಈಗ CM ಆಗಿ ಸಿದ್ದರಾಮಯ್ಯನವರು ಕಳೆದ 5 ವರ್ಷ ಪೂರೈಸಿದ್ದಾರೆ. ಕಳೆದ ಬಾರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಕಾಂಗ್ರೆಸ್ ಸರ್ಕಾರ, ಈಗ ಮತ್ತೆ 1 ವರ್ಷ ಪೂರೈಸಿದ್ದಾರೆ. ಸೊ ಒಟ್ಟಾರೆಯಾಗಿ
CM ಆಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಹೇಳ್ತೀರಾ? ಸಿದ್ದರಾಮಯ್ಯನವ್ರ ಬಗ್ಗೆ ನಾವು ಏನು ಹೇಳೋಕ್ಕಲ್ಲ. ಇದೇ ಈಗ ನಮ್ಮ ರೈತರುಗಳು, ನಾವು ರೈತರು, ನಮ್ಮ ರೈತರುಗಳಿಗೆ ಏನೂ ಸುಖ ಇಲ್ಲ. ಬರ ಪರಿಹಾರ ದುಡ್ಡು ಕೊಡಲಿಲ್ಲ. ಹಾಲೊಂದು 8-10 ತಿಂಗಳಾಯಿತು, ಬೋನಸ್ ದುಡ್ಡುಗಳು ಕೊಡಲಿಲ್ಲ. ಇವ್ರು ಬರೀ ಗ್ಯಾರಂಟಿ ಅನ್ಕೊಂಡು ಮಾಡ್ಕೊಂಡು ಹೋಯ್ತಾ ಇದಾರೆ ಹೊರತು ಇನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಏನು ಇವರು ಯಾವ್ದು ಅಭಿವೃದ್ಧಿಗೆ ಸ್ಯಾಂಕ್ಷನ್ ಮಾಡಿದ್ರೆ MLAಗಳೇ ಕಿತ್ತಾಡ್ತಾವ್ರೆ ನಮ್ಮ ಕ್ಷೇತ್ರಕ್ಕೆ ದುಡ್ಡಿಲ್ಲ ಅಂತ. ಅದರಿಂದ ಏನು ಮಾಡೋದು? ಈಗ ಹಾಗಿದ್ರೆ DK ಶಿವಕುಮಾರ್ ಅವ್ರು ಬಂದ್ರೆ ಇದಕ್ಕೆಲ್ಲ ಪರಿಹಾರ ಸಿಗ್ಬೋದು ಅಂತ ಅನ್ಸುತ್ತೆ. ಮಾಡ್ತಾರ ಅವ್ರು ಏನಾರು ಆಗ್ಲಿ ಮಾಡ್ತಾರ ಅವರು. ಈಗ ಅವ್ರದೇ ಸರ್ಕಾರ ಇದೆ, ಅವರೇ ಉಪಮುಖ್ಯಮಂತ್ರಿಗಳು, ಸೊ ಸಜೆಷನ್ ಮಾಡ್ಬೋದಲ್ಲ? ಅವ್ರಿಗೆ ಕೇಳಿದ್ ಮಾಡ್ಬೇಕಾದ್ರೆ ಈಗ ಅವರು ಮುಖ್ಯಮಂತ್ರಿ ತಾನೇ ಮೇಯ್ನು. ಅವರು ಹೇಳಿ ಮಾಡಬೇಕು, ಎಲ್ಲ ಈ ತರ ಮಾಡ್ರಪ್ಪ ಅಂತ ಹೇಳಿ ಎಲ್ಲ ಅನುದಾನ ಕ್ರೋಢೀಕರಿಸಿ ಎಲ್ಲಾ ಕ್ಷೇತ್ರನ ಅಭಿವೃದ್ಧಿ ಮಾಡೋ ಕೆಲಸ ಮಾಡ್ಬೇಕು ಅವ್ರಿಗೆ. ಸರ್, ಈಗ ಲೋಕಸಭಾ ಚುನಾವಣೆ ಮುಗ್ದಿದೆ. DK ಸುರೇಶ್ ಅವರು ನಿಮ್ಮ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ದಾರೆ. ಸೊ ಈ ಸೋಲಿಗೆ ಏನ್ ಕಾರಣ ಇರ್ಬೋದು ಅನ್ಸುತ್ತೆ? ಅದನ್ನ ನಾವು ಏನು ಹೇಳಕ್ಕಾಗಲ್ಲ ಸರ್. ಪಾಪ ಅವರು ಇಲ್ಲಿ ನಮ್ಮ ಕ್ಷೇತ್ರದಲ್ಲಂತೂ ತುಂಬಾ ಕೆಲಸ ಮಾಡವ್ರೆ. ಯಾರೇ ಒಂದು ಹುಡುಗ ಹೋದ್ರು ಏನಪ್ಪಾ ಬಾರ ಏನು ಅಂತಾರೆ. ಯಾವಾಗೂ 24 ಗಂಟೆ ನಮ್ಮ ತಾಲೂಕಲ್ಲಿ ತಿರುಗ್ತಾ ಇದ್ರು. ಅಂಥದ್ದೆಲ್ಲ ಲೀಡ್ ಕೊಟ್ಟಾವಿ ನಾವು. ಆದ್ರೆ ಬೇರೆ ಕಡೆ ಎಲ್ಲ ಲೀಡ್ ಬರಲಿಲ್ಲ. ಅದೇನೋ ಡಾಕ್ಟ್ರದು ಇದು ಅಭಿಮಾನ, ಅವರು ದೇವಂತ ಅನ್ಕೊಂಡು ಓಟ್ ಹಾಕೋರೆ. ಅದ್ರ ಬಗ್ಗೆ ನಾವೇನು ಹೇಳಕ್ಕಾಗಲ್ಲ. ಹಾಗಿದ್ರೆ ಡಾಕ್ಟರ್ ಮಂಜುನಾಥ್ ಅವ್ರು ನಿಂತಿದ್ದೆ DK ಸುರೇಶ್ ಅವ್ರ ಸೋಲಿಗೆ ಕಾರಣ ಆಯ್ತು ಅಷ್ಟೇ. ಇನ್ನೇನಿಲ್ಲ. ಬೇರೆ ಯಾರು ನಿಂತಿದ್ರೆ ಯಾವುದೇ ಕಾರಣಕ್ಕೂ ಗೆಲ್ಲಕ್ಕಾಯ್ತಾ ಇರ್ಲಿಲ್ಲ. ಏನೋ ಈಗ ಅವರು ಮೈತ್ರಿ ಮಾಡ್ಕೊಂಡ್ರು, ಅದರಿಂದ BJP ಓಟು JDS ಓಟು ಒಂದಾಯ್ತು. ಸ್ವಲ್ಪ ಪ್ರಾಬ್ಲಮ್ ಆಯ್ತು ಈ ಸಾರಿ. ಹಾಗಿದ್ರೆ ಸಂಸದರಾಗಿ 3 ಬಾರಿ ಸಂಸದರಾಗಿ ಆಯ್ಕೆಯಾದಂತ ಸುರೇಶ್ ಅವರು ಕೆಲಸ ಮಾಡವ್ರೆ ಸರ್. ಅದ್ರಲ್ಲಿ ಏನು 2 ಮಾತಿಲ್ಲ. ತುಂಬಾ ಕೆಲಸ ಮಾಡವ್ರೆ. ಎಲ್ಲಾರನು ಗುರ್ತಿಸ್ತಾ ಇದ್ರು, ಎಲ್ಲಾ ಮಾಡ್ತಾ ಇದ್ರು. ಇವತ್ತು ಇನ್ಯಾರು ನಾವು ಡಾಕ್ಟರ್ ಹತ್ರಕ್ಕೆ ಹೋಗಕ್ಕಾಗತ್ತೆ? ಇಲ್ಲಿ 24 ಗಂಟೆ ಬರೋರು, ಯಾವ ಫಂಕ್ಷನ್ ಬಿಡ್ತಾರಲ್ಲ, ಏನು ಬಿಡ್ಲಾರ್ರು ಎಲ್ಲ ಬಂದು ಹೋಯ್ತಾ ಇದ್ರು. ಜನಸಂಪರ್ಕ ಚೆನ್ನಾಗಿತ್ತು. ಅದೇನು ಅವ್ರ ಹಣೆ ಬರ ಈ ಸಾರಿ ಇದಾಗಿದೆ. ವೀಕ್ಷಕರೇ, ಇದು ಕನಕಪುರ ಜನತೆಯ ಮಾತು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕಾ ಅನ್ನುವಂತ ಪ್ರಶ್ನೆಗೆ ಅವರ ಉತ್ತರ ಹೀಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ, ಕನಕಪುರ.